ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011222901701ಗೆ ಮಿಸ್ ಕಾಲ್ ಕೊಡಿ. ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಬರ್ರಿ ಈ ಕಡೆ. ಯಾರೇ ಅದು? ಬರ್ರಿ, ನಿಲ್ಸಿ ನಿಲ್ಸಿ. ಯಾರೀ ನೀವು? ಗಲಾಟೆ ಮಾಡಕ್ ಬಂದಿರ? ಏನ್ ಮಾಡಕ್ ಬಂದಿರ ನೀವು? ಬರ್ರಿ ಆ ಕಡೆ, ಬನ್ನಿ ಈ ಕಡೆ. ನೀವ್ಯಾರೇ? ಲಾಯರ್ ರೀ. ಲಾಯರ? ಕೋರ್ಟಲ್ಲಿ ಇಟ್ಕೊಳ್ರಿ. ಬರ್ರಿ ಈ ಕಡೆ, ಬನ್ನಿ. ನಡ್ರಿ, ನಡೀರಿ ಫಸ್ಟು. ಹಲೋ, ಏನ್ ನಿಮ್ ಪ್ರಾಬ್ಲಮ್ಮು? ಸರ್, ಇಲ್ಲಿ ಯಾವಾಗಲೂ ಈ ಜಾಗಗಳಿಗೋಸ್ಕರ ಗಲಾಟೆ ನಡೀತಾನೆ ಇರ್ತದೆ. ಅದಕ್ಕೆ ಊರವರೆಲ್ಲ ಸೇರಿ ಲಾಯರು ಪತ್ರಕರ್ತನ ಕರೆಸಿ ಗಲಾಟೆ ಮಾಡಿಸ್ತಾ ಇದ್ದಾರೆ ಸರ್, ಅಷ್ಟೇನೆ. ನೀವು ಸ್ಟೇಷನ್ಗೆ ಬಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ, ಗೊತ್ತಾಯ್ತಾ? ಸರ್ ಬನ್ನಿ ಸರ್ ನೀವು.
ಸೈಡಿ ಬನ್ರಿ ಬನ್ರಿ ನೀವು ಬನ್ರಿ ಬನ್ನಿ ಈ ಕಡೆ ಸರ್ ಬನ್ನಿ ಸರ್ ನೀವು ಬನ್ನಿ ಸರ್. ಏನ್ರಿ ಇದೆಲ್ಲ? ಏನ್ರಿ ನಮ್ಮ ಕ್ಷೇತ್ರದ ಜನ ನೀವು ಮೈಂಟೈನ್ ಮಾಡೋಕ್ಕಾಗಲ್ವಾ ನಿಮಗೆ? ರೀ ನೀವೇನು ಮಾಡ್ತಾ ಇದ್ದೀರಿ? ಸರಿಯಾಗಿ ಮೈಂಟೈನ್ ಮಾಡ್ತೀರಿ ಜನನ? ಮೇಲ್ನವರು ನಮಗೆ ಚೀ ತೂ ಅಂತ ಉಗಿತಾ ಇದ್ದಾರೆ. ಅಣ್ಣ ಸಾರಿ ಅಣ್ಣ. ಏನ್ರಿ ನೀವೇನು ಮಾಡ್ತಾ ಇದ್ದೀರಿ? ಸರ್ಕಾರಿ ಡಿಪಾರ್ಟ್ಮೆಂಟರಾಗಿ ನೀವು ಒಂದು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ವಾ ನಿಮಗೆ? ಸಾರಿ ಸರ್. ದಾಸಪ್ಪ ಅಯ್ಯ ಕರ್ಮ ಕರ್ಮ ಬಂದಪ್ಪ ನಮ್ಮ ತಲೆ ತಿನ್ನಕ್ಕೆ. ಯಜಮಾನ್ರೆ ಹಾ ಏನೇನ್ ಮಾಡಿದೆಪ್ಪ? ನೋಡಿ ಯಜಮಾನ್ರೆ, ಇದು ಪ್ರಿಂಟ್ ಆಗೋಯ್ತು. ಈಗ ನೀವು ಹೇಳ್ಬಿಟ್ರೆ ಅದ್ರ ತಕ್ಕಂತೆ ಮಾಡ್ತೀನಿ. ಇದನ್ನ ಇಲ್ಲ ಹಾಕಿದೀನಿ, ಇದನ್ನ ಇಲ್ಲ ಹಾಕಿದೀನಿ. ಇದಲ್ರಿ ನಾನು ಹೇಳಿದ್ದು, ಈ ಫೋಟೋ ಇಲ್ಲಿ ಹಾಕ್ಬೇಕು ಅಂತ. ಏನ್ ಕೆಲಸ ಮಾಡ್ತೀರಿ? ಈ ಫೋಟೋ ಇದೆಲ್ಲ ಅರ್ಥ ಆಯ್ತಾ? ಈ ಫೋಟೋ ತೆಗೆದು ಇಲ್ಲಿ ಹಾಕ್ಬೇಕು. ಇದಾಕ್ಬಿಟ್ಟು ಈ ಪೇಜ್ ಎಲ್ಲ ರೆಡಿ ಮಾಡಿಡು. ಇವತ್ತು ಪೇಪರ್ ಕಳಿಸ್ಬೇಕು, ಬೇರೆ ಕಡೆ ಎಲ್ಲ ಕಳಿಸ್ಬೇಕು. ಅರ್ಥ ಆಯ್ತಾ? ಬೇಗ ಪ್ರಿಂಟ್ ಮಾಡಿಸು. ಆಮೇಲೆ ಪ್ರೆಸ್ ಅಲ್ಲಿ ಇಬ್ರು ಕೆಲಸ ಮಾಡ್ತಾವ್ರೆ, ಅವ್ರಿಗೆ ಹೋಗ್ಬಿಟ್ಟು ಸಾರಿ ಹೇಳಿದ್ರು ಇದನ್ನ ಈ ತರ ರೆಡಿ ಮಾಡಿಬಿಟ್ಟು ಪ್ರಿಂಟ್ ಮಾಡಿಸ್ಬೇಕಂತೆ ಹೇಳ್ಬಿಟ್ಟಿದ್ದಾರೆ. ಇವತ್ತೇ ಈ ಪೇಪರ್ ಪ್ರಿಂಟ್ ಆಗ್ಬೇಕಂತ ಹೇಳ್ಬೇಕು. ಗೊತ್ತಾಯ್ತಾ? ನಾನು ಬರೋಷ್ಟೊತ್ತಿ ರೆಡಿ ಆಗಿರ್ಬೇಕು. ಹೇ, ಒಂದ್ ದಿವಸ ಇಲ್ಲಿ ಹಾಕು ಅಂತಾರೆ, ಇನ್ನೊಂದ್ ದಿವಸ ಅಲ್ಲಿ ಹಾಕು ಅಂತಾರೆ. ಏನ್ ಮಾಡ್ಲಿ, ಇವ್ರದೊಂದು ದೊಡ್ಡ ರಾಮಾಯಣ ಆಗೋಯ್ತು. ಏನು ವಿಚಿತ್ರವಾದ ಮನುಷ್ಯನಪ್ಪ. ಈತನ ಕೈ ಕೇಳೋ ಕೆಲಸ ಮಾಡೋದು ಅಂದ್ರೆ ಬಹಳ ಕಷ್ಟ. ಹೇ, ಬರ್ತೀಯಪ್ಪ? ಬರ್ತೀನಿ ಸರ್. ಎಲ್ಲಿ ಸರ್? ವೈಟ್ ಫೀಲ್ಡ್ಗೆ ಹೋಗ್ಬೇಕು. 1.5 ಆಗುತ್ತೆ ಸರ್. ಓಕೆ. ಸರ್, ನಮ್ಮ ಆಟೋಗೆ ಎಂತೆಂತ ಕಸ್ಟಮರ್ ಹತ್ತಿದ್ದಾರೆ ಅಂತ ಗೊತ್ತಾ ಸರ್? ಹೌದಾ ಸರ್, ನಮ್ಮ ಆಟೋದವ್ರು ಗೋಳು ಯಾರು ಕೇಳ್ತಾರೆ ಸರ್? ಮುಂದೆ ನೋಡ್ಕೊಂಡು ಓಡಿಸಿ. ಆಯ್ತು ಸರ್, ಭಯಪಡ್ಬಿಡಿ, ಓಡಿಸ್ತೀನಿ. ಆಮೇಲೆ ಸರ್, ನೀವೇನು ಹೇಳಿ, ನಮ್ಮ ಆಟೋದವ್ರಿಗೆ ಜನನೂ ಸಪೋರ್ಟ್ ಮಾಡಬೇಕು ಮತ್ತು ಸರ್ಕಾರ ಸಪೋರ್ಟ್ ಮಾಡ್ಬೇಕು ಅಲ್ವಾ ಸರ್? ವರ್ಧನಣ್ಣ ಇವಾಗ ಬಂದ್ರ? ಹೌದಮ್ಮ. ಸಾರಿ ಅಮ್ಮ. ಅಣ್ಣ ಯಾಕಣ್ಣ ಕಣ್ಣೀರು? ಅಮ್ಮ, ನಿಮ್ಮ ನೋಡೋ ಆತರದಲ್ಲಿ ನಾನೇ ಬೇಗ ಬಂದೆ. ಅಣ್ಣ ಅಂತ ಕೂಗಿದೆಲ್ಲ, ಆ ತಂಗಿ ಕೂಗಿದಂತ ಭಾವನೆ ನನ್ನ ಕಣ್ಣಲ್ಲಿ ನೀರು ತರಿಸ್ಬಿಡ್ತಮ್ಮ. ಯಾಕಣ್ಣ ಇಷ್ಟು ದೊಡ್ಡ ಮಾತು? ನಾನೇನ್ ತಂಗಿ ಅಣ್ಣ. ಮಮತಾಜ್, ನೀನೇ ನನ್ನ ತಂಗಿ ಕಣಮ್ಮ, ನೀನೇ ನನ್ನ ತಂಗಿ. ಅಣ್ಣ ತಂಗಿ ಪ್ರೀತಿ ಅಂದ್ರೆ ದೇವ್ರು ಕೊಟ್ಟ ಭಾಗ್ಯ ಅಲ್ವಾ ಸರ್? ಟಿಪ್ಪು, ಬನ್ನಿ ಅಣ್ಣ. ಅಣ್ಣ ತಂಗಿರ ಸಂಬಂಧ ತುಂಬಾ ಪವಿತ್ರವಾದ್ದು. ಅದನ್ನ ತಪ್ಪಾಗಿ ತಿಳ್ಕೊಂಡ್ರೆ ಅಂತ ಸಂಬಂಧಕ್ಕೆ ಬೆಲೆ ಎಲ್ಲಿದೆ ಸರ್? ಟಿಪ್ಪು ಎಂಥ ದೊಡ್ಡ ಮಾತಾಡಿದ್ರಿ ನೀವು. ಸರ್ ಬನ್ನಿ ಒಳಗೋಣ. ಆ ಇನ್ಸ್ಪೆಕ್ಟರ್ ನನ್ನ ಮಗ ಯಾವಾಗಲೂ ನಮ್ಮಿಂದನೇ ಇದ್ದಾನೆ. ಏನಾದರೂ ಮಾಡ್ಬೇಕು ಆ ಟಿಪ್ಪುಗೆ. ಏನೋ ಮಾಡೋದು ಅವನಿಗೆ. ಏಯ್, ನೋಡ್ಕೊಂಬರಕ್ಕಾಗಲ್ವಾ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ, ನಮಗೂ ಡ್ರೈವಿಂಗ್ ಮಾಡಕ್ ಬರ್ತದೆ. ಓ, ಬರುತ್ತೆ. ಈ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ನಿಮ್ಮ ಕತೆ ಅಷ್ಟೇ. ಎಷ್ಟೋ ಮಾತಾಡ್ತಿದ್ಯಾ? ಹೋಗೋ ಸೈಡ್ಗೆ. ನಿಮ್ಮಪ್ಪ ಏನು ಅಷ್ಟೊಂದು ಫೇಮಸ್ಸಾ? ನಿಮ್ಮಪ್ಪ ಏನು ಟಿಪ್ಪು ಸುಲ್ತಾನ, ಮೈಸೂರು ಹುಲಿನ? ನಮ್ಮಪ್ಪ 7 ಕೋಟಿ ಕರ್ನಾಟಕದ ಜನರಿಗೂ ಗೊತ್ತು, ಇನ್ಸ್ಪೆಕ್ಟರ್ ಟಿಪ್ಪು ಅಂತ, ಕರ್ನಾಟಕದ ಹುಲಿ. ಹುಲಿ ಅಂತೆ, ಹುಲಿ. ಎತ್ತಾಕೊಡ್ರಣ್ಣ. ನಡೀರೋ ಹೋಗೋಣ. ನಮ್ಮ ಅಪ್ಪನ್ಗೆ ಈ ವಿಷಯ ಗೊತ್ತಾದ್ರೆ ನೀವು ಬಚಾವ್ ಆಗಕ್ಕೆ ಆಗಲ್ಲ. ಬಿಡ್ರೋ. देखो मुमताज, हमारा सीरज टाइगर है, टाइगर. ಈ ಹುಲಿ ಹುಟ್ಟಲ್ಲಿ ಹುಲಿನೇ ಹುಟ್ಟಿದೆ. ಖುದಾ ಕಿ ऊपर ಭರವಸೆ ರಖೋ. ಅಲ್ಲಾ ಕಿ ಕಸಮ್, ಅವನ್ನ ನಾನ್ ಮನೆ ಕರ್ಕೊಂಡು ಬರ್ತೀನಿ. ನೀನ್ ಸ್ವಲ್ಪ ನಗ್ನಗ್ತಾ ಇರೋ.
ನನ್ನಯ ಬಾಳು ಹೊನಲು ನಿಮ್ಮಯ ಪ್ರೀತಿರಲು ಬಾಳಲಿ ಎಂದು ಗೆಲುವು ನಿಮ್ಮಯ ಪ್ರೀತಿರಲು ಬಾಳಲಿ ಎಂದು ಗೆಲುವು ಬಾಳಲಿ ಎಂದು ಗೆಲುವು ಚಿನ್ನ ನೀನು ನಗಲು ನನ್ನಯ ಬಾಳು ಹೊನಲು ಚಿನ್ನ ನೀನು ನಗಲು ನನ್ನಯ ಬಾಳು ಹೊನಲು ಮಗುವಿನ ಚಿಂತೆಯಲಿ ಕೊರಗದಿರು ನನ್ನವಳೇ ನೀನೆಂದು ಬಳಿರಲು ಭಯವಿಲ್ಲ ನನ್ನವರೇ ಮಮತೆಯ ತೋರುತ್ತಾ ನೀನು ಬಂದರೆ ಮಮತೆಯ ತೋರುತ್ತಾ ನೀನು ಬಂದರೆ ಜೀವನವೇ ಬೇಕಾದ ಅದುವೇ ಹಾಳು ಜೀನು ಚಿನ್ನ ನೀನು ನಗಲು ನನ್ನಯ ಬಾಳು ಹೊನಲು ನಿಮ್ಮಯ ಪ್ರೀತಿರಲು ಬಾಳಲಿ ಎಂದು ಗೆಲುವು ನಮ್ಮ ಈ ಹಾಡಿನಲ್ಲಿ ಅರಳುತ್ತಿವೆ ಹೂಗಳು ಹಾಡುವ ರಾಗದಲ್ಲಿ ಸಂತಸದ ನಿಮಿಷಗಳು ನೋಟವ ಬೀರುತ್ತಾ ನೀನು ನಕ್ಕರೆ ನೋಟವ ಬೀರುತ್ತಾ ನೀನು ನಕ್ಕರೆ ಹೃದಯಗಳು ಕಲಿತಾಗ ಅದುವೇ ಪ್ರೇಮ ಗೀತೆ ಚಿನ್ನ ನೀನು ನಗಲು ನನ್ನಯ ಬಾಳು ಹೊನಲು ಚಿನ್ನ ನೀನು ನಗಲು ನನ್ನಯ ಬಾಳು ಹೊನಲು ನಿಮ್ಮಯ ಪ್ರೀತಿರಲು ಬಾಳಲಿ ಎಂದು ಗೆಲುವು ನಿಮ್ಮಯ ಪ್ರೀತಿರಲು ಬಾಳಲಿ ಎಂದು ಗೆಲುವು ಬಾಳಲಿ ಎಂದು ಗೆಲುವು ನನ್ನ ಮಕ್ಕಳ ಇಲ್ಲಿ ಎಂಡ ಕಾಯಿಸ್ತಾ ಇದ್ರೇನು ಕೋಳಿ ಮಕ್ಕಳ ನೋಡ್ಬೇಡ ನಿಂತ್ಕೋ
ಕಳ್ಳಾಟಿ ಕುಡ್ದು ಈ ರಾಜ್ಯದಲ್ಲಿ 100 ಜನ ಸಾವಾಗಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಜನಗಳು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಎಲ್ಲ ಹೋಯ್ತಾಯ್ತೋ ಎಲ್ಲ ನನ್ನ ಮಗನ ನಾನು ಬರ್ತಾ ಇದ್ದೀನಂತ ಗೊತ್ತಾದ್ರು ಒಂದು ಆಟ ಆಡೋಕೆ ಯೋಗ್ಯತೆ ಅಲ್ವೇನ? ಶಿಷ್ಯ ನೋಡ್ಕೊಂತೀನಿ ಕಣ, ನಾನು ಬರೋವರೆಗೂ ನಂದೇ ಹಬ್ಬ, ಬಂದ ಮೇಲೂ ನಂದೇ ಹಬ್ಬ. ಏನ ಅಣ್ಣ ಗಾಡಿ ನಿಲ್ಸು ಅಂದ್ರೆ ನಿಲ್ಸಲ್ಲ ಅಂತ್ಯಾ? ಕೊಬ್ಬ ಏನ್ ಬಲ್ ಮಾತಾಡಕ್ಕಿಲ್ವಾ? ಯಾವನ ನೀನು? ನಿನ್ಗ್ಯಾರು ಅಕ್ಕ ತಂಗಿಯರಿಲ್ವಾ? ಲೋಫರ್ ನನ್ ಮಗನೇ. ಥೂ, ಏನ್ ನಿನ್ ಇಲ್ಲೇ ಕುತ್ಕೊಳಕ್ ಜಾಗ ಇರೋದಾ? ಬೇರೆ ಎಲ್ಲೂ ಜಾಗ ಇರ್ಲಿಲ್ವಾ? ನಿನ್ ಕೈ ಕರಿನಗರ ಕಚ್ಚ. ಥೂ ನಿನ್ ಮಕ್ಕೆ. ಏನ ನನ್ ಕೈಗೆ ಕರಿ ನೌಕರ ಕಚ್ಬೇಕಾ? ಏನೋ ನನ್ ಕೈಗೆ ಕರಿ ನೌಕರ ಕಚ್ಬಿಡುತ್ತಾ? ಈ ಬ್ಲಾಕ್ ಪಿಟಿಗೆ ಎಷ್ಟ್ ಜನ ಹೆಂಡ್ರು ಅಂತ ನಿನ್ಗೆ ಗೊತ್ತೇನೆ? ಅಮೆರಿಕಲ್ಲೊಬ್ಳು, ಬ್ರಿಟನ್ ಅಲ್ಲೊಬ್ಳು, MG ರೋಡ್ ಅಲ್ಲೊಬ್ಳು, ಬ್ರಿಗೇಡ್ ರೋಡ್ ಅಲ್ಲಿ ಇನ್ನೊಬ್ಳು. ಆಫ್ರಿಕನ್ ಬ್ಯೂಟಿ ನನ್ ಜೊತೆಲಿ ಇದ್ದಾಳೆ. ಏನ ಈ ಬ್ಲಾಕ್ ಬ್ಯೂಟಿಗೆ ಏನ ಈ ಡೈಲಾಗ ಏನೇ ಏನೇ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಯಾರು ಅಕ್ಕ ತಂಗಿದಿರೇ ಇಲ್ವಾ? ಅಣ್ಣ ತಮ್ದಿರೇ ಇಲ್ವಾ? ಇಲ್ಲಿ ಯಾರು ಅನ್ಯಾಯ ಕೇಳೋರೇ ಇಲ್ವಾ? ಗಂಡಸ್ರೇ ಇಲ್ವಾ? ಯಾವ್ದೋ ರಫ್ ಅಂಡ್ ಟಫ್ ಫಿಗರ್ ಇದ್ದಂಗೈತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಿರಂಗೈತೆ. ಮಗನೇ ಸರ್. ಇವನೇನಾ? ಹೌದು ಸರ್. ನಿನ್ನ ಅವತ್ತೇ ಕೋರ್ಟ್ ಮುಂದೆ ಎತ್ಬಿಡ್ತಾ ಇದ್ದೆ. ನ್ಯಾಯ ದೇವತೆಗೆ ಬೆಲೆ ಕೊಟ್ಟು ನಿನ್ನನ್ನು ಉಳಿಸಿದ್ದೀನಿ. ಚುಡಾಯಿಸದ್ದೆ ನಮ್ಮ ಇವನು ಹುಡುಗಿರ್ ಚುಡಾಯಿಸ್ತೀನೋ? ನಡಿ ನನ್ನ ಮಗನ ಸ್ಟೇಷನ್ಗೆ. ಲೈಫಲ್ಲಿ ಹುಡುಗಿರ್ ಕಣ್ಣೆತ್ ನೋಡ್ಬಾರ್ದು ನೀನು. ಎಲ್ಲವನು ಯಾವನವನು ನನ್ನ ತಮ್ಮ ಕೋತಿಸಿ ನಿನ್ನೆ ತಕೊಂಬಂದಿದ್ದು? ಮಂಜಣ್ಣ, ನಿನ್ ತಮ್ಮ ಕೋತಿಸಿ ನಿನ್ನ ಅರೆಸ್ಟ್ ಮಾಡಿದ್ದು ನಾನಲ್ಲ, ನಮ್ ಸಾಹೇಬ್ರಿಗೆ ಯಾರೋ ಫೋನ್ ಮಾಡಿದ್ರಂತೆ. ಯಾರೋ ಫೋನ್ ಮಾಡಿದ್ದು? ಈ ಊರಲ್ಲಿ ನನ್ನನ್ನು ಎದುರಾಕೊಂಡು ಫೋನ್ ಮಾಡೋ ತಾಕತ್ತು ಯಾರಿಗಾಯ್ತೋ? ಆ ಇನ್ಸ್ಪೆಕ್ಟರು ಟಿಪ್ಪು ಎಲ್ಲೇ? ಅವನೇ ನಿನ್ ಸ್ಟೇಷನ್ಗೆ ಹೊಸ್ಬಾನ? ನಾನು ನೋಡ್ಬೇಕಂತ ಅವನು ಗೊತ್ತಿಲ್ಲ? ಕರಿಯಣ್ಣ, ಏನ್ ಮೀಟರ್ ಆಫ್ ಆಯ್ತಾ? ಎಲ್ಲೋ ಇನ್ಸ್ಪೆಕ್ಟರ್ ದುರ್ಗಿ. ಆ ದುರ್ಗಿ ಮೊನ್ನೆ ದೇವಸ್ಥಾನ ಹತ್ರ ಸೀರೆ ಎಳ್ದಿದ್ದಕ್ಕೆ ನನ್ ಮೇಲೆ ಸೇಡ್ ತೀರ್ಸ್ಕೊಂತಾಳಂತ. ಕರಿಯಣ್ಣ, ಏನ್ ಕಂಪ್ಲೇಂಟ್ ಅದು? ಅಟೆಂಪ್ಟ್ ರೇಪ್ ಅಂತೆ. ರೇಪ? ಹೇ ಗೊತ್ತು ಕಂಡ್ಲಾ, ಈ ಕರಿಯ ನನ್ನ ಮಗಳದ 37ನೇ ರೇಪು. 32 ಅಲ್ಲ ಕಂಡ್ಲಾ, 33ನೇ ರೇಪು. ನನ್ನ ಒಳಗಾಕಿದ್ದಾರೆ. ನನ್ನ ಯಾವಾಗ ಬಿಡ್ಸೋದು ನೀವು? ಬಿಡ್ಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀವಿ, ಯಾಕೆ ತಲೆ ಕೆಡ್ಸ್ಕೊತೀಯ? ಆಯ್ತಣ್ಣ. ಬಂದ್ರು ದುರ್ಗಿಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತು. ಕೇಳಿಸಿಟ್ಟು. ಏನು? ಹೌದಾ? ಸರಿ, ನಾನು ಬರ್ತೀನಿ. ಓಕೆ ಓಕೆ. ನಮಸ್ಕಾರ ಸರ್. ನಮ್ಮ ಏರಿಯಾದಲ್ಲಿ ಅವಾಗವಾಗ ಗಲಾಟೆಗಳು ನಡೀತಾನೆ ಇದೆ ಸರ್. ಪೊಲೀಸ್ನವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಮನೇ ತಗೊಂತಾ ಇಲ್ಲ. ತಾವು ನಮ್ಮ ಏರಿಯಾಗೆ ಖಂಡಿತವಾಗಿ ಬರಲೇಬೇಕು సార్. అవును సార్, మా ఏరియాలో అప్పుడప్పుడు గొడవలు జరుగుతూ ఉంటాయి. మీరు ఒకసారి వస్తే బాగుంటుంది. ಓಕೆ, ನಿಮ್ಮ ಏರಿಯಾದ ಬಗ್ಗೆ ಅವಾಗ ಗಲಾಟೆ ಆಗುತ್ತೆ ಅಂತ ಕೇಳಿದ್ದೀನಿ. ಅದು ಸೂಕ್ತವಾದ ಕ್ರಮ ಕೈಗೊಳ್ಳೋದಕ್ಕೆ ಏನು ಏರ್ಪಾಟ್ ಮಾಡಬೇಕೋ ಮಾಡ್ತೀನಿ. ಆಗ್ಬೋದಾ? ಬರ್ತೀವಿ ಸರ್. ಓಕೆ ಓಕೆ ಓಕೆ.
ಯಾವಾಗಲೂ ಈ ಕಾನೂನು ಜೊತೆ ಹೋರಾಟನೇ ಆಗೋಯ್ತು. ಹೇಳ ಸೀನಾ. ಏಯ್ ಬಿಡುಗಡೆ ಕಡ ಸೀನಾ. ಅದ್ಯಾವನ ಇನ್ಸ್ಪೆಕ್ಟರ್ ಟಿಪ್ಪು ಅವನಲ್ಲೋ, ಅವನ್ ಮರಿನೇ ತಕೊಂಬದೀನಿ. ಅವನ್ ಬಂದೇ ಬರ್ತಾನೆ ನನ್ನ ಹತ್ರಕ್ಕೆ. ಡ್ಯಾಡಿ, ಕೃಪಾಲ್ ರೆಡ್ಡಿ, ಲೋ ಸೀನಾ, ನಿನ್ನ ಬಿಡಿಸ್ತೀವಿ, ಹೊರಗಡೆ ಕರ್ಕೊಂಡ್ ಬಂದೇ ಬರ್ತೀವಿ. ನೀನೇನು ಯೋಚನೆ ಮಾಡಬೇಡ. ನನ್ನ ಮಗನ್ನೇ ಕಿಡ್ನಾಪ್ ಮಾಡ್ಕೊಂಡು ಬರ್ತೀರೇನು? ಬರ್ರೋ. ಓಯ್ ಇನ್ಸ್ಪೆಕ್ಟರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ಸರ್ ಇದೆಲ್ಲ? ಯಾಕೆ ಸರ್ ನಿಮ್ಗೆ ಈ ಥರ ಒಂಟಿ ಜೀವನ? ನಿಮ್ಗೆ ಅಂತ ಯಾರೂ ಇಲ್ವಾ? ತಂದೆ ತಾಯಿ ಹೆಂಡತಿ ಮಕ್ಕಳು, ಅಟ್ಲೀಸ್ಟ್ ಸ್ನೇಹಿತರು ಇಲ್ವಾ? ಎಲ್ಲರೂ ಇದ್ದಾರೆ ಸರ್.
ನನ್ನ ಜೊತೆ ಇರೋರೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಅಂದಮೇಲೆ ನಾನು ಹೇಗೆ ಒಂಟೆ ಆಗ್ತೀನಿ ಇನ್ಸ್ಪೆಕ್ಟರ್? ಎಲ್ಲರ ಹಾಗೆ ನಾನು ಕೂಡ ಒಬ್ಬಳನ್ನ ಪ್ರೀತಿ ಮಾಡಿದ್ದೆ. ಅವಳ ಹೆಸರು ಚೆಲುವೆ ಅಂತ. ನೋಡೋಕ್ಕೆ ತುಂಬ ಚೆಲುವಾಗಿದ್ಲು ಸರ್. ಆದರೆ ಅವಳು ಪ್ರೊಫೆಷನಲಿ ಕ್ಲಬ್ ಡ್ಯಾನ್ಸರ್. ಅವಳ ರಾಗನೇ ಬೇರೆ, ಅವಳ ಹಾಡೇ ಬೇರೆ. ನನ್ನ ರಾಗನೇ ಬೇರೆ, ನನ್ನ ಹಾಡೇ ಬೇರೆ. ಹೀಗಿರುವಾಗ ಒಂದಿನ ರವಿ, ಹಾಂ ಹಾಂ ಸರಿ, ಚೆನ್ನಾಗಿ ರವಿ, ಆ ಪೇಪರ್ ಕೊಡಿಲ್ಲಿ. ಕೊಡಿಲಿ. ಆಮೇಲೆ ಇದೆಲ್ಲ ಪ್ರಿಂಟ್ ಮಾಡಿ ಆಫೀಸಿಗೆ ಕಳಿಸು. ನಾನು ಇದೆಲ್ಲ ನೋಡ್ಬಿಟ್ಟು ಆಮೇಲೆ ಬರ್ತೀನಿ. ಆದಷ್ಟು ಬೇಗ ಕಳಿಸು. ಸರ್, ಇದೊಂದು ವಾರ ಬಿಟ್ಬಿಡಿ ಸರ್. ಮುಂದಿನ ವಾರನೇ ನಿಮ್ಮ ಬಾಡಿಗೆ ಕೊಟ್ಬಿಡ್ತೀನಿ ಸರ್. ನಾನೇನು ಆಟೋಗಳನ್ನ ಧರ್ಮಕ್ಕಿಟ್ಟಿದ್ದೀನ? ನಾನೇನು ಮಾಡೋಕ್ಕಾಗಲ್ಲ. ನಾನು ಫೈನಾನ್ಸ್ ತಗೊಂಡಿರೋದು ರಾಜೇಂದ್ರ ರೆಡ್ಡಿ ಫೈನಾನ್ಸ್ ಕಂಪ್ನಿಯಿಂದ. ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ನ ಮೂಳೆ ಮುರಿತಾರ ಅವರು. ಸರ್, ದುಡ್ಡಿರೋರೇ ಈಗ ಹೇಳಿದ್ರೆ ಹೆಂಗೆ ಸರ್? ಅದು ಅಲ್ಲದೆ ಮನೆಯಲ್ಲಿ ತಾಯಿಗೆ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ದೀನಿ ಸರ್. ಇದೊಂದು ವಾರ ಬಿಟ್ಬಿಡಿ ಸರ್. ನನ್ನ ರಕ್ತ ಮಾರಾದರೂ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಸರ್. ಪ್ಲೀಸ್ ಸರ್, ನಾಡಿದ್ದೇ ನಮ್ಮ ಅಮ್ಮಂದು ಆಪರೇಷನ್ ಇದೆ ಸರ್. ಬಿಟ್ಬಿಡಿ ಸರ್. ಅದೆಲ್ಲ ಆಗಲ್ಲ. ನನ್ನ ದುಡ್ಡು ಇಟ್ಬಿಟ್ಟು ಆಟ ಇಟ್ಕೊಂಡು ಹೋಯ್ತಾರ. ಇವ್ನ ಬಾಯಿ ಮತ್ತೆ ಯಾರು ಕೇಳಲ್ಲ. ಜಾಬೆಲ್ಲ ಚೆಕ್ ಮಾಡ್ರ ಇವಂದು. ಏನ್ರ ಇವನು ಬರೀ 40 ರೂಪಾಯಿ ಮಾತ್ರ ಇಟ್ಕೊಂಡವನೆ. ಆಟೋ ಚೆಕ್ ಮಾಡ್ರ. ಅಣ್ಣ, ರಾಜೇಂದ್ರ ರೆಡ್ಡಿ ಫೈನಾನ್ಸ್ ಇಂದ ಫೋನ್ ಅಣ್ಣ. ಹಲೋ ಅಣ್ಣ, ಆಯ್ತಣ್ಣ. ಅಣ್ಣ ಸಾಯಂಕಾಲ ಕಳ್ಸ್ಕೊಟ್ಬಿಡ್ತೀನಿ ಅಣ್ಣ. ಹಾಂ, ದುಡ್ಡು ಹ್ಞೂ ಅಣ್ಣ ಕಳ್ಸ್ಕೊಟ್ಬಿಡ್ತೀನಿ ಅಣ್ಣ, ಖಂಡಿತವಾಗ್ಲು. ಆಯ್ತಣ್ಣ ಸರಿ ಅಣ್ಣ, ಕಳ್ಸ್ಕೊಡ್ತೀನಿ. ಏಯ್ ಬನ್ರ, ಎತ್ತರ ಈ ಗಾಡಿನ. ಇವ್ರ ಕಷ್ಟಗಳೆಲ್ಲ ಕೇಳ್ತಾ ಕೂತಿದ್ರೆ ಮುಗೀತು ನಮ್ಮ ಕತೆ. ಸರ್ 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 ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ನಿಲ್ಸ್ರಾ ಸರ್. ಇವನ್ ಯಾರಪ್ಪ, ಧರ್ಮಾತ್ಮ? ಏಯ್ ಸರಿ, ಅದೆಲ್ಲ ನಿನಗೆ ಯಾಕೆ, ಹೋಗ. ಏಯ್, ಬಾಡಿಗೆ ಕೊಡ್ತೀನಿ ತಗೊಳ್ರ ಅಂದ್ರೆ ಹೋಗ್ರ ನನ್ನ ಮಕ್ಕಳ. ಅಣ್ಣ 3000 ನೀನ್ ಕೊಡ್ತೀಯಾ? ಏನು 3000ನ? ಹಾ ತಗೊಳ್ರ. ಇನ್ನೊಮ್ಮೆ ಅವನ ತಂಟೆಗೆ ಬಂದ್ರೆ ಎಲ್ಲಾದ್ರೂ ಕಾಣಿಸಿದ್ರೆ ನಿಮ್ಮನ್ನ ಅಷ್ಟೇ ಔಟ್ ಔಟ್. ಸರ್, ಯಾರು ಸರ್ ನೀವು? ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಉಳಿಸ್ಬಿಟ್ರಿ ಸರ್. ನೀವು ನನ್ನ ಪ್ರಾಣಕ್ಕಿಂತ ಹೆಚ್ಚು ಸರ್. ನೋಡು, ಮನುಷ್ಯನಿಗೆ ಮನುಷ್ಯನೇ ಆಗದಿದ್ರೆ ಅದು ಎಂಥ ಮನುಷ್ಯರಪ್ಪ. ಹೋಗ್ಲಿ, ನಿಮ್ಮ ಮನೆ ಎಲ್ಲಿ ಬರುತ್ತೆ? ಯಾಕಣ್ಣ, ನಿಮ್ಮ ದುಡ್ಡು ನಾನೇ ತಂದು ಕೊಡ್ತೀನಿ ಅಣ್ಣ. ನಿಮ್ಮ ಜಾಗ ಎಲ್ಲಿ ಹೇಳಿ ಅಣ್ಣ? ಛೇ ಅದಕ್ಕಲ್ಲ. ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿನೂ ನೋಡ್ದಂಗಾಗುತ್ತೆ, ಅದಕ್ಕೆ ಕೇಳಿದೆ ಅಷ್ಟೇ. ಸರ್, ಕತ್ರಿಗುಪ್ಪೆಯಲ್ಲಿ 3ನೇ ಕ್ರಾಸಲ್ಲೇ ನಮ್ಮ ಮನೆ. ಆಟೋ ರಾಜ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಸರ್. ದೇವ್ರಂತೂ ನಾನು ನೋಡಿಲ್ಲ. ನನ್ನ ಪಾಲಿಗೆ ನೀವೇ ದೇವ್ರು ಸರ್. ನೀವು ಮನೆಗೆ ಬಂದ್ರೆ ಯಾವಾಗ್ಲೂ ಹಬ್ಬದೂಟನೆ. ಯಾವಾಗ್ಲೂ ಹಗ್ಲು ರಾತ್ರಿ ದುಡಿಯೋದೇ ಆಗೋಯ್ತು ಇವನಿಗೆ. ಅದೆಲ್ಲೋಗ್ತಾನೋ ಎಲ್ಲಿ ಬರ್ತಾನೋ ಗೊತ್ತಿಲ್ಲ. ಓಹೋ, ಪಾಮಗ ಯಾಕೆ ಇಷ್ಟೊತ್ತಾಯ್ತು? ಅಮ್ಮ, ನಾನು ನಿಮ್ಮ ಮಗಲ್ಲ, ನಿಮ್ಮ ಮಗನ ಗೆಳೆಯ. ಯಾಕಪ್ಪ ಹಾಗಂತೀಯ? ನೀನು ನನ್ನ ಮಗ ಇದ್ದಾಗೇನೆ. ಅದ್ ಸರಿ, ನನ್ನ ಮಗ ಎಲ್ಲಿ? ಏನಾಯ್ತು ಅವನಿಗೆ?
ಅಮ್ಮ ನೀವೇನು ಗಾಬರಿ ಆಗಬೇಡಿ, ಅವನಿಗೇನು ಆಗಿಲ್ಲ, ಏನೂ ಆಗೋದೂ ಇಲ್ಲ. ಅವನು ಈ ಕೀ ಕೊಟ್ಟ, ತಗೊಂಡು ಬಂದೆ. ಯಾಕಪ್ಪ ಇವತ್ತು ಆಟೋ ಓಡಿಸ್ತಾ ಇಲ್ವಾ ಅವನು? ಏನಾಯ್ತಪ್ಪ? ಸರಿಯಾಗಿ ಹೇಳಪ್ಪ, ಏನಾಯ್ತು ಅವನಿಗೆ? ಏನೂ ಇಲ್ಲಮ್ಮ, ಗಾಬರಿ ಆಗಬೇಡಿ. ಅವನ ಆಟೋದ ಕಂತು ಮುಗೀತು, ಅವನು ಕೀ ಕೊಟ್ಟ, ತಗೊಂಡು ಬಂದೆ. ಹೌದು ಕಣಪ್ಪ, ನಾವು ಎಷ್ಟೋ ದಿವಸದಿಂದ ಕನ್ಸು ಕಾಣ್ತಾ ಇದ್ವಿ ಒಂದು ಸ್ವಂತ ಆಟೋ ತಗೋಬೇಕು ಅಂತ. ಇವತ್ತು ಆ ಕಾಲ ಕೂಡ ಬಂದೈತೆ. ಒಳ್ಳೆ ವಿಷಯನೇ ಹೇಳಿದೆ, ನನಗೆ ತುಂಬ ಸಂತೋಷ ಆಯ್ತಪ್ಪ. ಆಯ್ತಪ್ಪ, ಊಟ ಮಾಡ್ಕೊಂಡು ಹೋಗ್ಬೋದಲ್ಲಪ್ಪ? ಪರವಾಗಿಲ್ಲಮ್ಮ, ನಿಮ್ಮ ಮಗ ಬಂದರೆ ಹೇಳಿ, ಇನ್ನೊಂದು ಸಾರಿ ಊಟ ಮಾಡ್ತೀನಿ. ಸಿಹಿ ಊಟನೇ ಮಾಡ್ತೀನಿ, ಆಗ್ಬೋದಾ? ಬರ್ತೀನಿ. ಯಾರ್ದಮ್ಮ ಈ ಆಟೋ? ಇದೇನ್ ಮಗ, ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ. ಯಾರೋ ನಿನ್ ಸ್ನೇಹಿತ ಅಂತ ಹೇಳ್ದ. ಆಟೋ ತಂದು, ಅಮ್ಮ ನಿನ್ ಮಗಂದೇ ಇದು ಆಟೋ, ನಿನ್ ಮಗನೇ ಕೊಂಡ್ಕೊಂಡಿರೋದು, ಕಟ್ಟಿದ್ದ ಮುಗ್ದೋಯ್ತು ಅಂತ ಹೇಳಿ ಕೀ ನನ್ ಕೈ ಕೊಟ್ಬಿಟ್ಟು ಹೊರಟೋದ. ಅವನ ಹೆಸರು ಕೇಳೋದೆ ಮರ್ತೋದೆ ಕಣೋ. ಏನಮ್ಮ ನೀನ್ ಹೇಳೋದು? ಕಂತು ನಾನ್ ಕಟ್ಟಿದ್ದ ಅಲ್ಲ, ನನ್ ದುಡಿಮೆಯಲ್ಲಿ ಬಟ್ಟೆಗೆ ಸಾಕಾಗಲ್ಲ. ನೋಡು, ನಿನ್ ಕಣ್ಣು ಆಪರೇಷನ್ಗೆ ದುಡ್ಡು ಅನ್ಸೋದೇ ಕಷ್ಟ, ಅಂಥದ್ರಲ್ಲಿ ಕಂತು ನಾನ್ ಕಟ್ಟೋದಾ? ಹೌದಾ? ಆ ವ್ಯಕ್ತಿ ನನ್ ಕಣ್ಣಿಗೆ ಒಳ್ಳೆ ದೇವ್ರ ತರ ಕಂಡ್ಬಿಟ್ರು ಕಣೋ. ಇದೆಲ್ಲ ಅವ್ರದೇ ಕೆಲಸ ಇರಬೇಕು. ಮೊನ್ನೆ ದೇವ್ರ ತರ ಬಂದು ನನ್ನ ಆಟೋ ಬಾಡಿಗೆನೂ ತೀರ್ಸಿದ್ರು. ಈಗ ನೋಡಿದ್ರೆ ಮನೆ ಮುಂದೆ ಆಟೋನೇ ತಂದು ನಿಲ್ಸಿದ್ದಾರೆ. ಎಂಥ ಕರುಣಮಯ್ಯಮ್ಮ ಅವರು. ಅಮ್ಮ, ಅವ್ರು ಯಾರು ಅಂತ ತಿಳ್ಕೊಂಡಿದ್ದೀಯಮ್ಮ? ಅವರೇ ಅಮ್ಮ, ನಮ್ಮ ವಿಷ್ಣುವರ್ಧನು ಅಂತವ್ರು. ಕೋಟಿಗೊಬ್ರಮ್ಮ, ಕೋಟಿಗೊಬ್ರು. ಇಂಥವ್ರು ಇರೋದ್ರಿಂದಲೇ ವರ್ಷ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇರೋದು. ನಾನು ಅವ್ರನ್ನ ಊಟ ಮಾಡ್ಕೊಂಡು ಹೋಗು ಅಂದೆ, ಆದ್ರೆ ಅವರು ಬೇಡಮ್ಮ ಇನ್ನೊಂದ್ ದಿನ ಬರ್ತೀನಿ, ಆಗ ಸಿಹಿ ಊಟನೇ ಹಾಕ್ಸಿವಂತೆ ಅಂತ ಹೇಳ್ಬಿಟ್ಟು ಹೋದ್ರು. ನಡಿ ಮಗ, ನೀನಾದ್ರೂ ಊಟ ಮಾಡು. ನನ್ನ ಚೆಲುವೆ ಅಂತ. ನನ್ನ ಚೆಲುವೆ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು, ನಾನು ಕೂಡ ಅವಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಹೀಗಿರುವಾಗ ನಾವಿಬ್ಬರು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಅದೇ ಥರ ಚರ್ಚಿನಲ್ಲಿ ನಮ್ಮಿಬ್ಬರು ಮದುವೆನೂ ಆಯಿತು.
ಒಂದಿನ ಅವಳಿಗೋಸ್ಕರ ನಾನು ಅಲ್ಲಿಗೆ ಹೋದೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಆಟೋಗ್ರಾಫ್ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಆಟೋಗ್ರಾಫ್ ಪ್ಲೀಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನನಗೂ ಒಂದು ಆಟೋಗ್ರಾಫ್ ಮೇಡಮ್. ಥ್ಯಾಂಕ್ ಯು. ನೀನೇನೇ ಹೇಳಿ ಚೆಲ್ವೆ, ನಿನ್ನ ಡಾನ್ಸ್ಗೂ ನಿನ್ನ ಅಂದಕ್ಕೂ ತುಂಬಾನೇ ಚೆನ್ನಾಗಿದೆ. ಆದ್ರೆ ನನಗೇನಂದ್ರೆ ನಿನ್ನ ಕೆಲಸ ನೋಡಿ ನನಗೆ ತುಂಬಾ ಬೇಜಾರಾಗ್ತಿದೆ ಚೆಲ್ವಿ. ಏನ್ ಮಾಡೋದು ಅವರು, ಇದು ನನ್ನ ಪ್ರೊಫೆಷನ್ ಅಲ್ವಾ? ಚೆಲ್ವಿ, ಈ ಡ್ರೆಸ್ಸಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಏಯ್ ಇದೆಲ್ಲ ಸೈಡ್ಗೆ. ಮೇಡಮ್, ಬಾಸ್ ಕೊಟ್ಟು ಕಳ್ಸಿದ್ದಾರೆ. ನಿಮ್ಮ ಡ್ಯಾನ್ಸ್ ನೋಡಿ ತುಂಬಾ ಖುಷಿ ಆಗಿದಾರಂತೆ. ಹೊರ ಕೇಳಿದ್ದಾರೆ. ಪರ್ಸನಲ್ ಅಂತೆ ಮ್ಯಾಮ್. ಬಾಸ್ ಹೇಳಿದ್ರು. ಮೇಡಮ್ನ? ಹ್ಞೂ ಸರ್. ಕರಿತಾ ಇದ್ದಾರ? ಯಾಕಿರ್ಬೋದು? ಓಹ್, ಅಣ್ಣ ಏನೋ ಗಿಫ್ಟ್ ಕೊಡ್ತಿರ್ಬೇಕು. ಅದರಲ್ಲೂ ಮಿನಿಸ್ಟ್ರಿ ಬೇರೆ. ಓಕೆ, ಹೋಗಿ ಬನ್ನಿ. ಬನ್ನಿ ಮೇಡಮ್, ಇಲ್ಲೇ ಬನ್ನಿ. ಬರ್ಲಿಕ್ಕೆ ಹೇಳಿದ್ರಂತೆ. ಬಾ, ಇಲ್ಲಿ ಕುತ್ಕೋ. ಇಲ್ಲೇ ಕುತ್ಕೋ. ಏನ್ ವಿಷಯ ಹೇಳಿ ಸರ್? ಏನಿಲ್ಲ, ನೀನೇ ಬೇಕು. ಎಕ್ಸ್ಕ್ಯೂಸ್ ಮೀ, ನಾನು ಅಂತವಳಲ್ಲ ಸರ್. ನೀನ್ ಅಂತವಳಲ್ಲ, ಆದ್ರೆ ನಾನು ಅಂತವನೇ. ಬೇಡ ಸರ್, ಬಿಡಿ ನನ್ನ. ಬೇಡ, ಕ್ಲಬ್ ಅಲ್ಲ ಸರ್. ಬೇಡ, ಬಿಟ್ಬಿಡಿ ನನ್ನ. ಬೇಡ, ಬಿಟ್ಬಿಡಿ. ಆಪರೇಟ್ ಮಾಡಪ್ಪ. ಬೇಡ, ಬೇಡ, ಬಿಟ್ಬಿಡಿ ನನ್ನ. ನೋ, ಪ್ಲೀಸ್ ಬಿಡಿ. ಬೇಡ. ನೋ, ನೋ, ಬೇಡ. ಸ್ವರ್ಗ, ಸ್ವರ್ಗ. ಹಬ್ಬ. ಇಷ್ಟೊತ್ತಾಯ್ತಲ್ಲ. ಚೆಲ್ವಿ, ಚೆಲ್ವಿ, ಚೆಲ್ವಿ. ಚೆಲ್ವಿ, ಚೆಲ್ವಿ, ಮಾತಾಡು ಚೆಲ್ವಿ. ಏನಾಯ್ತು ಚೆಲ್ವಿ ನಿನಗೆ? ಮಾತಾಡು. ಹೃದಯ ನೀನೆಲ್ಲಿ ಹೋದೆ, ನೀನಿಲ್ಲದ ಮೀನಂತೆ ನನ್ನ ಮಾಡಿದೆ. ಓ ಹೃದಯ ನೀನೆಲ್ಲಿ ಹೋದೆ, ನೀನೆಲ್ಲಿ
ವಿಷವಾಯಿತು ಹಾಲೆಲ್ಲ ವಿಷವಾಯಿತು ಹಾಲೆಲ್ಲ ವಿಷವಾಯಿತು ಓ ಹೃದಯ ನೀನೆಲ್ಲಿ ಹೋದೆ ನೀರಿಲ್ಲದ ಮೀನಂತೆ ನನ್ನ ಮಾಡಿದೆ ಹಗಲೆನ್ನದೆ ಇರುಳೆನ್ನದೆ ಪ್ರೀತಿಸಿದೆ ನಾನಿಟ್ಟ ಪ್ರೀತಿಯನ್ನು ಮಣ್ಣಾಗಿಸಿದೆ ಹಗಲೆನ್ನದೆ ಇರುಳೆನ್ನದೆ ಪ್ರೀತಿಸಿದೆ ನಾನಿಟ್ಟ ಪ್ರೀತಿಯನ್ನು ಮಣ್ಣಾಗಿಸಿದೆ ಆರಂಭವೇ ಕೊನೆಯಾಯಿತು ಆರಂಭವೇ ಕೊನೆಯಾಯಿತು ಬಿರುಗಾಳಿ ನನ್ನ ಬಾಳಲಿ ಬಿರುಗಾಳಿ ನನ್ನ ಬಾಳಲಿ ಬಿರುಗಾಳಿ ನನ್ನ ಬಾಳಲಿ ಓ ಹೃದಯ ನೀನೆಲ್ಲಿ ಹೋದೆ ನೀರಿಲ್ಲದ ಮೀನಂತೆ ನನ್ನ ಮಾಡಿದೆ ಓ ಹೃದಯ ನೀನೆಲ್ಲಿ ಹೋದೆ ನೀರಿಲ್ಲದ ಮೀನಂತೆ ನನ್ನ ಮಾಡಿದೆ ಓ ನನ್ನ ಸೇರಿ ಕನಸಾದೆಯ ನನ್ನ ಪ್ರೀತಿ ಹೂವಾಗಿ ಬಂದು ಹಾವಾಗಿದೆ ಹೂವಾಗಿ ಬಂದು ಹಾವಾಗಿದೆ ಈಗ ಹೇಳಿ ಇನ್ಸ್ಪೆಕ್ಟ್ರೆ, ಆ ರಾಜೇಂದ್ರ ರೆಡ್ಡಿನ ಏನ್ ಮಾಡ್ಲಿ? ಅವನೊಬ್ಬ ಮಿನಿಸ್ಟ್ರು, ಅವನ ಹತ್ರ ಅಧಿಕಾರ ಇದೆ, ಅಂತಸ್ತಿದೆ ಅಂತ ಸುಮ್ಮನೆ ಇರಲ್ಲ, ಇಲ್ಲ ಅವನ ಕೊಲೆ ಮಾಡ್ಲಾ? ಹೇಳಿ ಇನ್ಸ್ಪೆಕ್ಟ್ರೆ, ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳ್ಳಿ ಸರ್. ನಿಮ್ಮ ಜೀವನದಲ್ಲೂ ಇಂಥ ದುರಂತದ ಕತೆ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ಆ ಭ್ರಷ್ಟರ ಬಟ್ಟೆ ಬಿಚ್ಚೋದಿಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಸರ್. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಕಾನೂನು ಕೈಗೆ ತಗೋಬೇಡಿ ಸರ್. ಕಾನೂನು ಎಲ್ಲಿದೆ ಸರ್ ನಿಮ್ಮ ಕಾನೂನು? ನಿರಪರಾಧಿಗಳಿಗೆ ಶಿಕ್ಷೆ ಮಾಡ್ತಾ ಇದ್ದೀರಾ, ಅಪರಾಧಿಗಳನ್ನ ಬಿಟ್ಬಿಡ್ತಾ ಇದ್ದೀರಾ. ಆ ಮೆಂಟಲ್ ಮಂಜನಂಥ ಒಬ್ಬ ಕ್ರಿಮಿನಲ್ನ ಹಿಡಿಯೋಕೆ ನಿಮ್ಮಿಂದ ಆಗ್ಲಿಲ್ಲ, ಅವನಿಂದ ನಿಮ್ಮ ಮಗ ಸಿರಾಜನ್ ಬಿಡಿಸ್ಕೊಳಕ್ಕಾಗ್ಲಿಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಆಗಿ ನಿಮ್ಮಿಂದ ಏನು ಮಾಡೋಕ್ಕಾಗಿಲ್ಲ ಅಂದಮೇಲೆ ಜನಸಾಮಾನ್ಯರಿಗೆ ಹೇಗೆ ರಕ್ಷಣೆ ಕೊಡ್ತೀರಿ ಸರ್? ಹೇಳಿ. ಮಿನಿಸ್ಟರ್ ಹಗದೂರಪ್ಪನ ಕೇಸ್ ಏನಾಯ್ತು? ಮಿನಿಸ್ಟರ್ ಬಾಲಪ್ಪನ ಕೇಸ್ ಏನ್ ಮಾಡಿದ್ರಿ? ಹೇಳಿ ಇನ್ಸ್ಪೆಕ್ಟರ್, ಆ ಬಾಲಪ್ಪನ ಕೇಸ್ ಏನ್ ಮಾಡಿದ್ರಿ? ಸರ್, ಇದ್ರ ಬಗ್ಗೆ ಪುನಃ ನಿಮ್ಮ ಹತ್ರ ಬಂದು ನಾನು ಮಾತಾಡ್ತೀನಿ ಸರ್. ನಾನಿನ್ನು ಬರ್ತೀನಿ ಸರ್. ಓಕೆ ಸರ್. ಏನ್ರಪ್ಪ ನಿಮ್ಮ ಪ್ರಾಬ್ಲಮ್ಮು? ಸರ್ ಸ್ವಲ್ಪ ನಮ್ ನೋಡಿ ಸರ್. ಏನಿದು ಕಂಪ್ಲೇಂಟು? ಹೌದಾ, ವೆರಿ ಗುಡ್. ಕ್ಲಾಸ್ನ ಇಲ್ಲಿ ಮಾಡಲ್ಲ, ಕಾಲೇಜಲ್ಲಿ ಮಾಡ್ತಾರೆ, ಅಲ್ಲೋಗಿ. ಸರ್ ನಾವು ಅಲ್ಲಿಂದಾನೇ ಸರ್ ಬರ್ತಾ ಇರೋದು. ಕಾಲೇಜಲ್ಲಿ ಹುಡುಗರೆಲ್ಲ ನನ್ನೇ ನೋಡ್ತಾರೆ ಸರ್. ಯಾಕಯ್ಯ, ನೀನೇನು ಹುಡುಗಿನಾ? ನನ್ಗೆ ಯಾಕೋ ಡೌಟು. ಯಾಕೆ ಸರ್, ನಿಮ್ಮ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ? ಅಯ್ಯೋ, ಯಾವ ಬಾಯಿಂದ ಹೇಳಕ್ಕೆ ಆಗ್ತಿಲ್ವಲ್ಲಪ್ಪ. ಥೂ ಹೋಗಿ ಸರ್, ಯಾವ ಬಾಯಿಂದ ಹೇಳಿ? ಏಯ್, ಯಾಕೆ ಹಂಗೆ ನುಳಿತಾ ಇದೀಯಾ? ಸರಿಯಾಗಿ ನಿಂತ್ಕೋ. ನಾನೇ ನಿನ್ನ ಚುಡಾಯಿಸ್ಬೇಕು ಅನಿಸ್ತದೆ. ಇನ್ನು ಆ ಕಾಲೇಜ್ ಹುಡುಗರ ಗತಿ ಏನು? ಏ ಕರಿಯಣ್ಣ, ಯಾರೀ ಹುಡುಗರು? ಏನಿಲ್ಲ ಮೇಡಮ್, ಚುಡಾಯಿಸ್ತಾ ಇದ್ದೀನಿ. ಇಲ್ಲ ಕಂಪ್ಲೇಂಟ್ ತಗೋತಾ ಇದ್ದೀನಿ. ಕಂಪ್ಲೇಂಟ್ ತಗೊಂಡು ನನ್ನ ಹತ್ರ ಕಳಿಸ್ರಿ. ಆಯ್ತು ಮೇಡಮ್. ಏಯ್, ನೀವೆಲ್ಲ ಅಲ್ಲೋಗ್ರೋ. ತಗೊಳ್ಳಿ ಮೇಡಮ್. ಏನ್ ನಿಮ್ ಸಮಸ್ಯೆ? ಏನಿದ್ರು ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೇಳಿ, ಆಮೇಲೆ ನಮ್ಮ ಹತ್ರ ಬನ್ನಿ. ಮೇಡಮ್, ಕಾಲೇಜಲ್ಲಿರೋ ಹುಡುಗರೆಲ್ಲ ಇವನ್ನೇ ಚುಡಾಯಿಸ್ತಾರೆ ಮೇಡಮ್. ಹ್ಞೂ ಮೇಡಮ್, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಬಂದ್ವಿ ಮೇಡಮ್. ಯಾಕೆ ಚುಡಾಯಿಸಲ್ಲ? ನೀವ್ ಹಿಂಗೆ ಸ್ಟೈಲ್ ಮಾಡ್ಕೊಂಡು ನುಲ್ಕೊಂಡು ಓಡಾಡ್ತಾ ಇದ್ರೆ ನೀವು ಕಾಲೇಜ್ಗೆ ಹೋಗೋದು ಓದೋದಕ್ಕ ಇಲ್ಲ ತಿರ್ಗಾಡ್ಕೊಂಡು ಸ್ಟೈಲ್ ಮಾಡೋದಕ್ಕ? ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ. ಯಾವನಾದ್ರೂ ರ್ಯಾಗಿಂಗ್ ಮಾಡಿದ್ರೆ ನಾನೇ ಬಂದು ಆಕ್ಷನ್ ತಗೋತೀನಿ. ಗಾಟ್.
ನಾನೇ ನಿನಗೆ ಫೋನ್ ಮಾಡ್ಬೇಕಂತ ಇದ್ದೆಪ್ಪ. ಏನಿಲ್ಲ, ಒಂದು ರಿಪೋರ್ಟ್ ತಯಾರು ಮಾಡಿದ್ದೀನಿ, ಅದನ್ನು ಕಳಿಸ್ತೀನಿ. ಮುಖಪುಟದಲ್ಲಿ ಯಾವುದನ್ನು ಚೇಂಜ್ ಮಾಡದೆ ಯಾಸ್ ಇಟ್ ಈಸ್ ಹಂಗೇನೆ ಪ್ರಿಂಟ್ ಮಾಡಬೇಕು. ಹೆಡ್ಲೈನ್ಸ್ ಏನಂತ ಕೇಳ್ತಾ ಇದೀಯಾ? ಕಳಿಸ್ತಾ ಇದ್ದೀನಲ್ಲ, ನೋಡ್ಕೋ. ವೇಟ್ ಫಾರ್ ದ ಹೆಡ್ಲೈನ್ಸ್. ಹಾಂ, ಓಕೆಪ್ಪ. ರಾಜೇಂದ್ರ ರೆಡ್ಡಿ, ಭ್ರಷ್ಟರಿಗಿಂತಲೂ ಭ್ರಷ್ಟ ಕಣ ನೀನು. ಈ ರಾಜ್ಯದಲ್ಲಿ ನೀನೇನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಮಾಡಬಾರ್ದೆಲ್ಲ ಮಾಡಿದ್ದಕ್ಕೆ ನಾನು ಬರೆದಿರೋ ಲೇಖನಿಂದ ಜನ ನಿನ್ನನ್ನು ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ಹಾ, ಇದು ನನ್ನ ಚೆಲುವು ಮೇಲೆ ಆಣೆ. ಹಾ. ಅಣ್ಣ, ಅವನು ಪ್ರತಿ ಹೆಜ್ಜೆಲೂ ನಮ್ಮ ಅಣ್ಣಂಗೆ ತೊಂದರೆ ಮಾಡ್ತಾನೆ. ಅವನೇ ಮೊನ್ನೆ ಪಾರ್ಟಿ ಮೀಟಿಂಗಲ್ಲಿ ಕೂಡ ನಮಗೆ ವಿರೋಧ ಮಾಡುವವನೇ. ರೆಡ್ಡಿ, ಯಾರು ವಿಷ್ಣುವರ್ಧನ? ಈ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಅವನಿಗೊಂದು ಗತಿ ಕಾಣಿಸು. ಏನಂತೀಯಪ್ಪ? ಬಿಡಿ, ಅವ್ರ ಕತೆ ನಾನು ನೋಡ್ಕೋತೀನಿ. ರೆಡ್ಡಿ ಅವ್ರೆ, ಅಲ್ಲಿರೋರೆಲ್ಲ ಬಡ್ರು. ಕೋರ್ಟ್ ಆರ್ಡರ್ ತಗೊಂಬಂದು ಜಾಗ ಖಾಲಿ ಮಾಡಿಸಿ. ಹಲೋ. ಹಾಂ, ಸರಿ ಅಣ್ಣ, ಮಾತಾಡಿದ್ದೀನಿ. ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಣ್ಣ. ಹೇಳ್ತೀನಿ, ಫೋನ್ ಮಾಡ್ತೀನಿ. ಆಯ್ತಣ್ಣ, ಆಯ್ತಾಯ್ತು. ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲಪ್ಪ? ಸರಿ ಅಣ್ಣ, ಆಯ್ತಣ್ಣ. ಏಯ್, ಬನ್ರ. ಚಿನ್ನಸ್ವಾಮಿ ಅವರು, ನಮಸ್ಕಾರ. ನಮಸ್ಕಾರ. ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಕಾರ್ಯಕರ್ತಗಳ ಬಗ್ಗೆ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಸರ್, ನೀವು MLC ಆಗಿದ್ದು ನನಗೆ ಬಹಳ ಸಂತೋಷ ಆಯ್ತು ಸರ್. ಸರ್, ಹೊರಗಡೆ ಜನ ಕಾಯ್ತಾ ಇದ್ದಾರೆ. ಬರ ಕೇಳಿ ಇಲ್ಲಿಗೆ ಹೋಗಿ. ನಮಸ್ಕಾರ ಸರ್. ನಮಸ್ಕಾರ. ಓ, ನಮಸ್ಕಾರ ಯಜಮಾನ್ರೆ. ದಾಸಪ್ಪ ಅವರೇ, ಬನ್ನಿ ಯಜಮಾನ್ರೆ, ಇಟ್ಕೊಡು. ಏನ್ ದಾಸಪ್ಪ ಇದೆಲ್ಲ? ಯಜಮಾನ್ರೆ, ನಾನ್ ನಿಮ್ ಜೊತೆ ಕೆಲಸ ಮಾಡಿದವನು. ತಾವು ವಿಧಾನ ಪರಿಷತ್ಗೆ ಸದಸ್ಯರಾಗಿ ಕೇಳಿ ಬಹಳ ಸಂತೋಷ ಆಯ್ತು ಯಜಮಾನ್ರೆ. ಅದಕ್ಕೆ ಅಭಿನಂದಿಸೋಣ ಅಂತ ಬಂದೆ. ದಾಸಪ್ಪನವರೇ, ನೀವು ವಯಸ್ಸಿನಲ್ಲಿ ದೊಡ್ಡವರು. ನಮ್ಮ ಪ್ರೆಸ್ನಲ್ಲಿ 20 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನನಗೆ ತುಂಬಾ ಸಹಕಾರನೂ ಕೊಟ್ಟಿದ್ದೀನಿ. ಅದರಿಂದ ನಾನು ಇವತ್ತು ಈ ಸ್ಟೇಜಲ್ಲಿ ಇರೋಕ್ಕೆ ಸಾಧ್ಯ ಆಯ್ತು. ಯಜಮಾನ್ರೆ, ನಾನು ನಿಮ್ಮ ಪ್ರೆಸ್ಸಲ್ಲಿ 20 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಾನು ಇಷ್ಟು ಕೂಡ ಅಭಿನಂದನೆ ಸಲ್ಲಿಸ ಹೋದ್ರೆ ಅದರಿಂದ ಏನು ಸುಖ ಯಜಮಾನ್ರೆ. ಅದಕ್ಕೆ ಯಜಮಾನ್ರೆ, ಇದನ್ನ ಸ್ವೀಕರಿಸಿ. ಸಂತೋಷ ಸಂತೋಷ. ಕೊಡಪ್ಪ. ಸಂತೋಷ ಆಯ್ತು ಯಜಮಾನ್ರೆ, ಸಂತೋಷ ಆಯ್ತು. ಕೂತ್ಕೊಳ್ಳಿ. ಸ್ವಲ್ಪ ಆಚೆ ಇರಪ್ಪ, ಬರ್ತೀನಿ. ಚಿನ್ನಸ್ವಾಮಿ ಅವರೇ, ಅವರು ಆರೋಗ್ಯ ದಾಸಪ್ಪ ಅಂತ. ಹೌದಾ ಸರ್? ನಮ್ಮ ಜೊತೆನೆ 20 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಸರ್, ಆ ರಾಜೇಂದ್ರ ರೆಡ್ಡಿ ಅವರಿಗೆ ತುಂಬಾ ಸಲ ಹೇಳಿದ್ದೀನಿ ಸರ್, ನೀವು ಮಾಡಿರೋದೇ ಸರಿ ಅನಿಸುತ್ತೆ. ನನಗೊಂದು ಮೀಟಿಂಗ್ ಇದೆ, ನಿಮ್ಗೇನು ಸಹಾಯ ಬೇಕೋ ನಮ್ಮೆಲ್ಲ MLAಗಳು ಸೇರಿಕೊಂಡು ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆಗಲಿ ಸರ್, ನಿಮ್ಮ ಸಹಕಾರ ಮುಖ್ಯ ನನಗೆ.
ನಮಸ್ಕಾರ. ನಾನು ಬರ್ತೀನಿ ನಮಸ್ಕಾರ. ಬನ್ನಿ. ಮಂಜ ಬಸಿಯಾ ಸೀನಾ ನಾಳೆ ಬೆಳಿಗ್ಗೆ JCB ತಂದು ಈ ಮನೆಗಳೆಲ್ಲ ಹೊಡೆದಾಕ್ಸಿ. ಆಯ್ತಣ್ಣ. ನನ್ನ ಮಕ್ಕಳ ನನ್ನ ಹತ್ರ ಗಾಂಚಲಿ ಮಾಡ್ತೀರಾ? ಮಾ ವರ್ಧನ್ ಅಂಕಲ್ದು ಪ್ರೋಗ್ರಾಮ್ ಏನೋ ಬರ್ತಾ ಇದೆ ನೋಡ್ ಬಾ ಮಾ. ಏನು ವರ್ಧನ್ ಅಂಕಲ್ದ ಪ್ರೋಗ್ರಾಮ್ ಬರ್ತಾ ಇದೆಯಾ? ಹೌದಮ್ಮ, ಹೊರಗಡೆ ಪಟಾಕಿ ಕೂಡ ಹೊಡಿತಿದ್ದಾರೆ. ಇರು ಬೇಟ, ಬರ್ತೀನಿ ನಾನು. ಆ ಕೇಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್. ಬೇಡ ಟಿಪ್ಪು, ಇದು ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನಿಮಗೆ ತೊಂದರೆ ಆಗೋದಕ್ಕೆ ನಾನು ಇಷ್ಟಪಡಲ್ಲ. ನಾನೇ ಒಂದು ಉಪಾಯ ಹೂಡ್ತೀನಿ. ಹಾಗಂತ ನೀವು ಕಾನೂನು ಕೈಗೆ ತೊಗೊಳ್ತೀರಾ ಸರ್? ಇದಕ್ಕೆ ನಾನು ಒಪ್ಪೋದಿಲ್ಲ ಸರ್. ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದು ನಿಮ್ಮ ಕೈಗಳಿಗೆ ಕೋಳ ಬೀಳೋದನ್ನ ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ ಸರ್. ನೋಡಿ, ಅದು ಅಲ್ದಲೆ ನನ್ನ ಮಾನ ಪ್ರಾಣ ಕಾಪಾಡಿದ್ದು ನೀವು. ನಿಮ್ಮ ಮಾನ ಕಾಪಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಸರ್. ಈ ಜಾಗ ನಮ್ಮ ಯಜಮಾನ್ರು ತಗೊಂಡಿದ್ದಾರೆ. ಏ ಬಾಲ, ಈ ಜಾಗ ಖಾಲಿ ಮಾಡಿಸ್ಬೇಕು. ರೀ ಪೊಲೀಸ್ನವ್ರೆ, ನೀವು ಜಾಗ ಖಾಲಿ ಮಾಡಿಸ್ತೀರಾ? ನಾವೆಲ್ಲ ಸೇರಿ ಜಾಗ ಖಾಲಿ ಮಾಡಿಸ್ಬೇಕಾ? ರೀ ಸ್ವಾಮಿ, ಈ ಜಾಗ ಖಾಲಿ ಮಾಡ್ಸೋಕೆ ಬಂದಿದ್ದೀವಿ ನಾವು. ಲೇ ಮಂಜ ಸೀನಾ ಬಾಜಾ ತಡೀರೋ. ಏನು ನೀವೇನು ಅರಮನೆಯಲ್ಲಿ ವಾಸ ಆಗಿದ್ರೇನೋ? ಇದೇ ಕಾಲೋನಿ ತಾನೇ ಇರೋದು. ನಮ್ಮ ಥರ ಗುಡ್ಸ್ಲರಿರೋದು ತಾನೆ. ಇವತ್ತೇನೋ ಮಿನಿಸ್ಟ್ರು ಕಡೆಯಿಂದ ಬಂದು ನಮ್ಮ ಗುಡ್ಸ್ಲನ್ನೇ ಹೊಡೆಸಿದ್ರೆ ನಾಳೆ ಮತ್ತೊಬ್ರು ಕಡೆಯಿಂದ ಬಂದು ನಿಮ್ಮ ಗುಡ್ಸ್ಲನ್ನ ಹೊಡೆಸ್ತಾರೆ. ಸ್ಲಮ್ಗಳಲ್ಲಿ ವಾಸ ಮಾಡೋರು ನಾವೆಲ್ಲ ಒಗ್ಗಟ್ಟಾಗಿರೋದು ಕಲ್ತ್ಕೊಳ್ರು. ಓಯ್, ಕೋರ್ಟಿಂದ ಆರ್ಡರ್ ಬಂದಿದ್ದೆ, ನಾವೇನು ಮಾಡೋಕ್ಕಾಗಲ್ಲ. ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಮಲ್ಗಕ್ಕೆ ಈ ಜಾಗ ಸರ್. ನೀವ್ ಹಿಂಗ್ ಬಂದ್ಬಿಟ್ಟು ಜಾಗ ಖಾಲಿ ಮಾಡು ಅಂದ್ರೆ ಹೆಂಗ್ ಸರ್? ನೋಡ್ರು, ಕಾನೂನು ಪಾಲನೆ ಮಾಡೋದು ನಮ್ ಕರ್ತವ್ಯ. ನೋಡಿ ಸರ್, ಕಾನೂನು ಯಾರಿಗೋಸ್ಕರ ಇರೋದು? ನಮ್ಮಂತ ಅಮಾಯಕ ಜನಗಳಿಗೋಸ್ಕರ ಸರ್ ಇರೋದು. ಇದೇನಾ ನಿಮ್ ಕಾನೂನು? ಸರ್, ನಾವ್ ಈ ಜಾಗ ಬಿಟ್ಟು ಖಾಲಿ ಮಾಡಲ್ಲ. ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋಗಿ ಸರ್, ನಾವಂತೂ ಖಾಲಿ ಮಾಡಲ್ಲ. ನೋಡಿ ಸ್ವಾಮಿ, ಬದಲು ವ್ಯವಸ್ಥೆ ಆಗೋವರೆಗೂ ನಾವ್ ಈ ಜಾಗ ಖಾಲಿ ಮಾಡಲ್ಲ ಸರ್. ಹಾಯ್ ಪುಷ್ಪ. ಹಾಯ್. ಚೆನ್ನಾಗಿದೆಯಾ? ಮತ್ತೆ ಎಲ್ಲ ಕ್ಷೇಮ? ಈಗ ಇವತ್ತು ನಿಮ್ ಡ್ಯೂಟಿ ಇಲ್ಲಲ್ಲ, ಜಯನಗರ ಅಡ್ಡ ಇದೆಯಲ್ಲ, ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿ. ಸ್ವೀಟಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಜ್ಜಿ. ನಮಸ್ಕಾರ ಬುದ್ಧಿ. ದೇವ್ರ ತರ ಬಂದಿದ್ದೀರಿ. ಆ ಜಾಗ ನಮಗೆ ಕೊಡಿಸ್ಕೊಟ್ಬಿಡಿ ಸ್ವಾಮಿ. ಆಯ್ತು ಅಜ್ಜಿ, ಯೋಚನೆ ಮಾಡಿ. ನೋಡು ಬಾಲ, ನಿಮಗೆ ಬದಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಏನಪ್ಪ ನೋಡು, ಇವ್ರ ಮೇಲೆಲ್ಲ ನೀವು ಗಲಾಟೆ ಮಾಡೋಕೆ ಹೋಗ್ಬೇಡಿ. ಈ ಜಾಗ ಯಾವತ್ತಿದ್ರು ನಿಮ್ದೇನೆ. ಈ ಇನ್ಸ್ಪೆಕ್ಟರ್, ಇವ್ರಿಗೆ ನಾನು ಬದಲಿ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿವರೆಗೂ ನೀವು ಇವ್ರಿಗೆ ತೊಂದರೆ ಕೊಡಬೇಕು. ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆನಾ? ಆಯ್ತು ಸರ್. ಸರಿ, ಓಕೆ. ಅಯ್ಯೋ ಏನಪ್ಪ, ಯಾಕಪ್ಪ ಇದೆಲ್ಲ? ಚೆನ್ನಾಗಿದೆಯಾ? ಓಕೆ. ಹಾಂ, ನಿಮ್ಮ ಅಭಿಮಾನಕ್ಕೆ ಚಿರಋಣಿ. ನಿಮ್ಮ ಕೆಲಸ ಏನಿದ್ರು ನಾನು ಮಾಡ್ಕೊಡ್ತೀನಿ. ಓಕೆ, ಆಯ್ತು. ನಮಸ್ಕಾರ. ಆಟೋ ಆಟೋ ರೀ, ಆಟೋ ಬರ್ತೀರಾ? ಎಲ್ಲಿಗೆ ಮೇಡಮ್? ಹಾ, ತುಮಾರ ಮಾಮಕ್ಕೋ ಘರ್ಕೋ. ಎಲ್ಲಿಗೆ ಡ್ರಾಪ್ ಮಾಡ್ಬೇಕು ಹೇಳಿ ಮೇಡಮ್. ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ನನ್ಗೊಂದು ಫೋನ್ ಕಾಲ್ ಬರುತ್ತೆ, ಅವಾಗ ಹೇಳ್ತೀನಿ. ಸರಿನಾ? ಸರಿ, ಇವಾಗ ನಡಿ. ಸರಿ ಮೇಡಮ್, ಆದ್ರೆ 1.5 ಆಗುತ್ತೆ. ಅರೆ ಚಲೋ ಚಲೋ, ಮಾಲೂಮ್ ಹೈ ಶಿರ್ಕಾಮತ್. ಅಬ್ಬಾ, ಎಂತ ಕಾಲ ಬಂತಪ್ಪ.
ತಗೋ ಈ ಹಣ ಇಟ್ಕೋ. ನನ್ನನ್ನ ನೀನು ಅದೇ ಪ್ಲೇಸ್ಗೆ ಡ್ರಾಪ್ ಮಾಡ್ಬೇಕು. ನಾನು ಬರೋದಿನ್ನು 2 ಗಂಟೆ ಟೈಮ್ ಆಗುತ್ತೆ. ಇಲ್ಲೇ ವೇಟ್ ಮಾಡು, ಗೊತ್ತಾಯ್ತಾ? ಹಾ ವೇಟ್ ಮಾಡ್ಬೇಕಾ? ಮೀಟ್ರ್ ಜಾಸ್ತಿ ಆಗುತ್ತೆ ಮೇಡಮ್, ಬೇಗ ಬನ್ನಿ. ಆಯ್ತು. ಸರ್ ಪ್ರಶ್ನವ್ರು ಬಂದವರಂತೆ. ನಾನು ಈ ಸಮಯದಲ್ಲಿ ಯಾವ ಮೀಡಿಯಾದವ್ರನ್ನ ಅಲೋ ಮಾಡಬೇಡ. ಮೇಲಿಂದ ಬಂದಿರೋ ಆರ್ಡ್ರು. ಸರಿ ಹೋಗೋ. ಎಲ್ಲಿದ್ದೀರಿ? ಡ್ಯೂಟಿ ರಿಪೋರ್ಟಿಂಗ್ ಸರ್. ಅಲರ್ಟ್ ಆಗಿದ್ದೀರಾ? ಹಾ, ನಿಮ್ಮ ಇನ್ಸ್ಟ್ರಕ್ಷನ್ ಕಾಯ್ತಾ ಇದ್ದೀನಿ ಸರ್. ಏಯ್ ಬಾರೋ ಆಚೆ. ಏಯ್ ನಿಂದೇನು ಆಟೋ? ಇಲ್ಲ ಸರ್, ಇದು ನಂದಲ್ಲ, ನನ್ನ ಫ್ರೆಂಡ್ ಆಟೋ. ಏಯ್ ಅದೆಲ್ಲ ಕತೆ ಹೇಳ್ಬೇಡ. ಆಟೋ ತಗೊಂಡು ಸ್ಟೇಷನ್ಗೆ ನಡಿ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ, ಅಲ್ಲಿ ಗೊತ್ತಾಗತ್ತೆ. ಹಲೋ, ಏನಪ್ಪ ನಿಂದು ಇಷ್ಟೊತ್ತಿನಲ್ಲಿ? ಏನ್ರಯ್ಯ ನೀವು? ಏನು ಚೆಕ್ ಕೊಡ್ಬೇಕಾ? ಆಯ್ತು ಕಳ್ಸವನ್ನ. ಹಾಂ, ಏನು ರೇಚ್ಕಾಚ್ಕಿ ಏನು ನಿದ್ದೆ ಮಾಡೋಕ್ಕೂ ಬಿಡ. ಸರ್ ಏನರಪ್ಪ ನಿನ್ನ ಗೋಲ್ಡ್ ಇಷ್ಟೊತ್ತಿನಲ್ಲಿ? ಸರ್ ಅವ್ರು ಬಂದಿದ್ದಾರೆ, ಕಳ್ಸ್ಕೊಡೋದ? ಆಯ್ತು ಕಳ್ಸಪ್ಪ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರಪ್ಪ. ಏನಪ್ಪ ಚೆಕ್ಕಿಗಪ್ಪ? ಓನಣ್ಣ. ಏನು ರಾತ್ರಿ ಆದ್ರೆ ಬಿಡಲ್ಲ ನೀವು. ತಗ ಚೆಕ್ ಕೊಡ್ತೀನಿ. ಎಲ್ಲ ತಗೊಂಡಾಗ ಎಲ್ಲ ಕ್ಲೀನಾಗಿ ವ್ಯವಸ್ಥೆ ಮಾಡಿ. ಎಲ್ಲ ಅರೇಂಜ್ಮೆಂಟು ರೆಡಿ ಮಾಡ್ತೀನಣ್ಣ. ಆಯ್ತಾ? ಆಯ್ತಣ್ಣ. ಓಕೆ, ಬರ್ತೀನಣ್ಣ. ಎಲ್ಲಪ್ಪ? ಎಸ್ ಸರ್. ಅದೇನು ರಾಜೇಂದ್ರ ರೆಡ್ಡಿ ಇದೇನು ಅಂತ ನೋಡು. ಓಕೆ ಸರ್. ಹಲೋ. ಹಲೋ ಸರ್. ರೀ ಕಮಿಷನರ್. ಎಸ್ ಸರ್. ಎಲ್ಲಿದ್ದೀರಿ? ಸರ್ ಈಗ ಮನೇಲೇ ಇದ್ದೀನಿ. ಏನು ವಿಷಯ ಗೊತ್ತಾಯ್ತಾ? ಇಲ್ಲ ಸರ್. ಅದೇ ರೀ, ನಮ್ಮ ಜಯನಗರ ಅಡ್ಡ ಮೇಲೆ ರೈಡ್ ಆಗೈತಲ್ರಿ, ಅದ್ರ ಬಗ್ಗೆ ರೀ. ಒಬ್ಬರನ್ನ ಬಿಡಬೇಡ್ರಿ, ಎಲ್ಲಾರು ಅರೆಸ್ಟ್ ಮಾಡಿಸಿ. ಹೇಳಿ 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 ನಿಮ್ಮ ಇನ್ಸ್ಪೆಕ್ಟ್ರಿಗೆ. ಸರಿ ಸರ್. ಆಯ್ತು. ಆಮೇಲೆ ಇನ್ನೊಂದು ವಿಷಯ ಹೇಳಿ ಸರ್. ವಿಷಯ ಸೀಕ್ರೆಟ್ ಆಗಿದೆ, ಎಲ್ಲೋ ಲೀಕ್ ಆಗಬಾರ್ದು. ಅವನು ಯಾರ್ರೀ? ಅವನು ಇನ್ಸ್ಪೆಕ್ಟರ್ ಟಿಪ್ಪು ಅಂತ. ಸರ್ ಟಿಪ್ಪು ಆನೆಸ್ಟ್ ಹುಡುಗ ಸರ್. ಅವನ್ನೆಲ್ಲಾರ ತಗೊಂಡೋಗಿ ದೂರ ಟ್ರಾನ್ಸ್ಫರ್ ಮಾಡ್ರಿ ಅವನ್ನ. ನೋಡೋಣ, ನಾನು ಆಫೀಸಿಗೆ ಬಂದಮೇಲೆ ಪರಿಶೀಲನೆ ಮಾಡಿ ಅವನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಫಸ್ಟ್ ಟ್ರಾನ್ಸ್ಫರ್ ಮಾಡ್ರಿ ಅವನ್ನ. ಅರ್ಥ ಆಯ್ತಾ? ಸರಿ ಸರ್. ನೋಡಿ, ಅವನ ಮಡ್ಡದ ಮೇಲೆನೆ ರೈಡ್ ಮಾಡಿದ್ದಾನೆ. ಅವ್ರು ನಮ್ಗೆ ತುಂಬಾ ಬೇಕಾದವರು. ಫಸ್ಟ್ ಅವನ ದೂರಕ್ಕೆ ಹಾಕ್ರಿ. ಆಯ್ತು ಸರ್. ಓಕೆ. ಶಶಿ, ಒಂದು ಲೋಟ ನೀರು ತೊಂಬ ಕುಡಿಯೋಕ್ಕೆ.
ಹೋಮ್ವರ್ಕ್ ಎಲ್ಲ ಮಾಡ್ದ? ಚೆನ್ನಾಗಿ ಓದ್ತಿದೀಯಾ? ಚೆನ್ನಾಗಿ ಓದ್ಬೇಕು, ಫಸ್ಟ್ ಕ್ಲಾಸ್ ಬರ್ಬೇಕು ಈ ಸಾರಿ. ಆಟ ಆಡ್ಕೊ ಹೋಗು. ಏ ರೆಡ್ಡಿ, ಬಾರ ಕೂತ್ಕೊಳ್ಳೋ, ಏನು ಯೋಚನೆ ಮಾಡ್ತಿದ್ಯೋ? ಅಣ್ಣ, ನಮ್ಮ ಜಯನಗರ ಅಡ್ಡನ ನಮ್ಮ ತರ್ಜೂರ್ ಪ್ರಕಾಶ ಫೋನ್ ಮಾಡಿದ್ದಾಣ. ಆ ಇನ್ಸ್ಪೆಕ್ಟರು ನಮ್ಮ ಅಡ್ಡನ ಸೀಸ್ ಮಾಡಿದ್ದಾನಂತಣ. ಎಷ್ಟಣ ಧೈರ್ಯ ಅವನಿಗೆ? ಲೈ, ನಮ್ಗಿವೆಲ್ಲ ಮಾಮೂಲಿ ಕಣ. ನೀನು ಅವನಿಗೆ ತಲುಪ್ಸೋದನ್ನು ತಲುಪಿಸಿದಿ ತಾನೆ? ತಲುಪಿಸಿದೀನಣ್ಣ. ಮತ್ತೆ ಬಿಡ, ನೋಡ್ಕೊಳ್ಳೋಣ. ನೆನ್ನೆ ಶೀಲಾ ಅಂತ ಹುಡುಗಿ ಬಂದಿದ್ದಾಳೆ. ಕರ್ಜೂರ್ ಪ್ರಕಾಶ್ ಫೋನ್ ಮಾಡಿ ಹೇಳ್ದ, ಅವಳನ್ನ ಜಯನಗರ ಅಡ್ಡದಲ್ಲೇ ಇರೋದಕ್ಕೆ ಹೇಳು. ನಿಮ್ಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಟ್ರಾನ್ಸ್ಫರ್ ಮಾಡಿದಾರಂತೆ, ನಿಜನಾ? ನೋಡಿ, ನನ್ನನ್ನು ಅನವಶ್ಯಕವಾಗಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗೂ ತುಂಬ ಬೇಸರ ಇದೆ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಟ್ರಾನ್ಸ್ಫರ್ ಮಾಡಿರೋದು ಅವರು. ನನಗೆ ನನ್ನ ಬಟ್ಟೆ ಯಾವಾಗಲೂ ನನ್ನ ಜೊತೆ ರೆಡಿ ಇರುತ್ತೆ. ನಾನು ಎಲ್ಲಿ ಬೇಕಾದರೂ ಸೇವೆ ಮಾಡೋದಕ್ಕೆ ನಾನು ಸದಾ ಸಿದ್ಧ. ನನಗಿಷ್ಟು ದಿನ ನಿಮ್ಮ ಒಂದು ಸಹಕಾರ ನೀಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಮತಾಜ್, ನೀನೇನು ಚಿಂತೆ ಮಾಡಬೇಡ. ನನ್ನನ್ನು ಅವ್ರು ಟ್ರಾನ್ಸ್ಫರ್ ಮಾಡಿರ್ಬೋದು ಅಷ್ಟೇ. ನನ್ನನ್ನು ಅವ್ರು ಸೋಲ್ಸೋದಕ್ಕಾಗೋದಿಲ್ಲ. ಗೆಲುವು ಯಾವತ್ತಿದ್ರೂ ನಮ್ಮದೇನೆ. ಸುಮ್ಮನೆ ನೀನು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಹುಲಿಗೆ ಬೇಟೆ ಆಡೋದಕ್ಕೆ ಯಾವ ಕಾಡಾದ್ರೇನು? ಸರಿ ಸರಿ, ನೀನು ಲಗೇಜ್ ಪ್ಯಾಕ್ ಮಾಡು, ನಾನು ಬರ್ತೀನಿ. ಹಲವಾರು ಕೇಸುಗಳಿಂದ ಪೊಲೀಸರಿಗೆ ತಲೆನೋವಾಗಿದ್ದ ರೌಡಿ ಶೀಟರ್ ಕುಖ್ಯಾತ ರೌಡಿ ಜೋಗಿಯ ಬಿಡುಗಡೆ. ಯಾಕಿನ್ನ ಜನ ನನ್ನನ್ನು ನೋಡಿ ಭಯ ಬೀಳ್ತಾ ಇದ್ದಾರೆ? ಛೇ, ನಾನು ಒಳ್ಳೆಯವನಾಗ್ತಿದ್ದೀನಿ ಅಂತ ಇವ್ರಿಗೆ ಹೆಂಗೆ ನಂಬಿಸೋದು? ಹೌದು ಸರ್, ಇಷ್ಟಕ್ಕೂ ನನ್ನನ್ನು ಜೈಲಿಂದ ಬಿಡುಗಡೆ ಮಾಡಿದ ಆ ಮಹಾನ್ ವ್ಯಕ್ತಿ ಯಾರು ಅಂತ ಹೇಳಲೇ ಇಲ್ವಲ್ಲ ಸರ್? ಜೋಗಿ, ನೀನು ಒಳ್ಳೆಯವನಾಗಬೇಕು. ಆ ಮಹಾನ್ ವ್ಯಕ್ತಿ ಯಾರು ಅಂತ ನೇರವಾಗಿ ಭೇಟಿ ಮಾಡಿಸ್ತೀನಿ. ಬಾ ಜೋಗಿ. ಸರ್ ನಮಸ್ತೆ. ಬನ್ನಿ ವಕೀಲ್ರೆ. ನೋಡಿ ಜೋಗಿ, ನಮ್ಮ ಲಾಯರು ಈಗಾಗಲೇ ಎಲ್ಲ ವಿಷಯ ಹೇಳಿರ್ಬೋದು. ನಿನ್ನನ್ನು ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ಜೈಲಿಂದ ಬಿಡಿಸಿದ್ದೀನಿ. ಆ ಕೆಲಸನ ನೀನೇ ಮಾಡಬೇಕು. ಸರ್, ನನಗೆ ಈಗ ಅರ್ಥ ಆಯ್ತು ಸರ್, ನನ್ನನ್ನು ಜೈಲಿಂದ ಯಾಕೆ ಬಿಡಿಸಿದ್ರಿ ಅಂತ. ಎಂಥ ಒಳ್ಳೆ ಉದ್ದೇಶ ಸರ್ ನಿಮ್ಮದು. ಆಗ ಜೋಗಿ ತನ್ನ ತಾಯಿಗೋಸ್ಕರ ಲಾಂಗೆತ್ತಿದ್ದ, ಆದರೆ ಅದೇ ಈ ಜೋಗಿ ಈ ಜನಗಳ ಒಳ್ಳೆದಕ್ಕೋಸ್ಕರ ಲಾಂಗಿಡ್ತಿದ್ದಾನೆ ಸರ್. ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಹುಳನ ನೀನು ಬೇರ್ ಸಹಿತ ನಿರ್ನಾಮ ಮಾಡಬೇಕು ಜೋಗಿ, ಬೇರ್ ಸಹಿತ ನಿರ್ನಾಮ ಮಾಡಬೇಕು. ನನಗೆ ಗೊತ್ತು ಸರ್, ಆ ಕೆಲಸನ ನೀವೇ ಮಾಡಿ ಮುಗಿಸ್ಬೋದಿತ್ತು ಸರ್. ಆದರೆ ನನಗೆ ಈ ಜನಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರಲ್ಲ, ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಹೌದು ಜೋಗಿ, ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ್ದು. ನೀನು ಅವತ್ತು ನಿನ್ನ ತಾಯಿಗೆ ಅವಮಾನ ಮಾಡಿದ್ರು ಅಂತ ತಾನೇ ನೀನು ಲಾಂಗ್ ಎತ್ಬಿಟ್ಟೆ. ನಾನು ಹಾಗಲ್ಲ, ನನ್ನ ಚೆಲುವಿನ ಸಾಯಿಸಿದ್ರು ಅಂತ ಅವ್ರಿಗೆ ಜಡ್ಜ್ಮೆಂಟ್ ಕೊಡ್ಬೇಕಂತ ಹೇಳಿ ನಾನು ಜರ್ನಲಿಸ್ಟ್ ಆದೆ. ನಿನಗೆ ನಾನು ಹೇಳಿದ ಕೆಲಸನ ನೀನು ಮಾಡಿ ಮುಗಿಸು. ವಿಶ್ ಯು ಗುಡ್ ಲಕ್ ಜೋಗಿ, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಕೆ ಸರ್, ಬರ್ತೀನಿ. ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ.
ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಭಾರತ ಮಾತೆಯ ಮಕ್ಕಳು ನಾವು ಎನ್ನುತ್ತ ಸಾಗೋಣ. ಭಾರತ ಮಾತೆ
ಹಾಂ ಮಾಡಿಕೊಡೋಣ ಬಿಡಿ. ಓಕೆ, ನಮಸ್ತೆ ಸರ್. ನಮಸ್ತೆ. ನೋಡಿ, ನೀವು ನಮ್ಮ ಬೆಂಬಲ ಕೇಳ್ತಾ ಇದ್ರಿ ನಿಜ, ಆದರೆ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತೇಳಿ ನಿಮ್ಮ ಪಕ್ಷ ಬೆಂಬಲ ಕೊಟ್ಟಿದ್ದೆ. ಆದರೆ ನನ್ನ ಬೆಂಬಲ ಖಂಡಿತ ನಿಮಗಿದೆ. ಆಗ್ಬೋದಾ? ಓಕೆ 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 ಆಯ್ತು ಸರ್. ಹಾಂ ಓಕೆ. ಅಣ್ಣ ಡ್ರೈವರ್ ಅಂತ ಬಂದೆ, ಇಲ್ಲ ಅಂದಿದ್ರೆ ಹಲೋ, ಯಾರು ಆ ಹುಡುಗನ? ಮನೇಲಿದ್ದೀನಿ, ಕರ್ಕೊಂಬನ್ನಿ. ಅಣ್ಣ, ಮೊನ್ನೆ ಸ್ತಂಭಲ್ಲಿ ಮಾತಾಡ್ದಲ್ಲ ಆ ಹುಡುಗ ಚಿನ್ನಾರಿ, ಅವನೇ ಅವನು. ನಮಸ್ಕಾರ. ನೋಡಪ್ಪ, ನೀವಿರೋ ಜಾಗ ಇಲ್ಲ, ಸರ್ಕಾರಿ ಜಮೀನು. ನಾವು ಸುಮಾರು ವರ್ಷದಿಂದ ಈ ಜಾಗದಲ್ಲಿ ವಾಸವಾಗಿದ್ದೇವೆ. ಈಗ ನೀವು ಖಾಲಿ ಮಾಡೋಕೆ ಹೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಅಂಕಲ್, ನೀವೇನು ಹೇಳಿದ್ರು ಕೂಡ ನಾವು ಜಾಗ ಖಾಲಿ ಮಾಡಲ್ಲ. ಅವನು ಹೋದ್ರೋಗ್ಲಿ ಬಿಡಿ, ಸರ್ಕಾರಿ ಜಮೀನು, ಅವನೇನು ಖಾಲಿ ಮಾಡೋದು? ಪೊಲೀಸರು ಇಟ್ಕೊಂಡು ಖಾಲಿ ಮಾಡಿಸಿ. ಜಾಗ ಬಿಡಿ, ಜಾಗ ಬಿಡಿ. ನಮಸ್ಕಾರ. ನಾನು ಈ ಜನಗಳಿಗೆಲ್ಲ ನನ್ನ ಪರ್ಸನಲ್ ಇನ್ಫ್ಲೂಯೆನ್ಸ್ನಿಂದ ಹಣ ಬಿಡುಗಡೆ ಮಾಡ್ತೀನಿ. ನೋಟ್ ಮಾಡ್ಕೊಂಡು ಬರ್ಕೊಳ್ಳಿ, ಸರಿನಾ? ನಾಳೆ ಇಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಈ ಜನಗಳಿಗೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆನಪ್ಪ? ನಮಸ್ಕಾರ. ಇದು ನಿಮ್ಗೆ, ನಿಮ್ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ಸ್ ಅಣ್ಣ. ಏನಪ್ಪ? ಓಹೋ, ಏನಪ್ಪ ಆ ವಿಷ್ಣುವರ್ಧನ್ ತಾನೆ? ಅವನದೇನ ಇಷ್ಟೊಂದು ಫೈಲು? ಓಹೋ, ಹಾಂ, ಆಗಲಿ ಆಗಲಿ. ಇವನ್ ಬಾಲ ಹೆಂಗೆ ಕತ್ತರಿಸ್ಬೇಕು ಅಂತ ನನಗೆ ಗೊತ್ತು, ನಾನು ನೋಡ್ಕೊತೀನಿ. ಆಯಿತಾ? ಹಾಂ, ನಾನು ಅವ್ನ ಬಾಲ ಕತ್ತರಿಸ್ತೀನಿ. ಹೋಗು, ಅವ್ನಿಗೊಂದು ಗತಿ ಕಾಣಿಸ್ತೀನಿ ನಾನು. ಹಾಂ, ಅಯ್ಯೋ ಬಿಡು ಬ್ರದರ್. ಈಗ ನೀನು ಸಿ ಎಂ ಆದ್ರೇನೋ ನಾನು ಸಿ ಎಂ ಆದ್ರೇನು ಎರಡು ಒಂದೇ ತಾನೇ? ಅವನು ಆ ವಿಷ್ಣುವರ್ಧನ್ ತಾನೆ, ಅವನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಈಗ ಅವನು MLC ಆಗಿದ್ದೀನಿ ಅಂತ ಮೆರಿತಾ ಇದ್ದಾನೆ. ಅವನು ಪತ್ರಕರ್ತ ಆಗಿದ್ದಾಗಲೇ ಮಟ್ಟ ಹಾಕ್ಬೇಕಾಗಿತ್ತು ನಾವು. ಹಾಂ, ನೀನೇನು ಯೋಚನೆ ಮಾಡೋಣ, ಸುಮ್ಮನೆ ನಾನು ನೋಡ್ಕೊತೀನಿ. ಓಕೆ ಅಣ್ಣ. ಸರಿ ಸರಿ, ಸಂತೋಷ ಅಣ್ಣ. ಓಕೆ. ವಿಷ್ಣುವರ್ಧನ್, ಯಾಕ್ರಿ ಸುಮ್ಮನೆ ನಮ್ಮ ವಿರೋಧ ಎಲ್ಲ ಕಟ್ಕೊಂತೀರ ನೀವು? ನಿಮ್ಮ ಸಪೋರ್ಟ್ಗೆ ಯಾವನ್ರಿ ಇದ್ದಾನೆ? ಮಿಸ್ಟರ್ ರಾಜೇಂದ್ರ ರೆಡ್ಡಿ, ನನ್ನ ಸಪೋರ್ಟಿಗೆ ಯಾರಿದ್ದಾರೆ ಅಂತ ಕೇಳ್ತೀರಾ? ಅವತ್ತು ನಿಮ್ಮ ತಮ್ಮ ಸಭೆ ಕರೆದಿದ್ದಾಗಲೂ ನಾನು ಅದನ್ನೇ ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ ಕೇಳಿ. ಸಿಂಹ, ಸಿಂಹ, ಸಾಹಸ ಸಿಂಹ. ಅವರು ಸಾಹಸ ಸಿಂಹ, ಇದು ಕೆರಳಿದ ಸಿಂಹ. ಆ ಸಾಹಸ ಸಿಂಹನ ಆಶೀರ್ವಾದ ಒಂದಿದ್ರೆ ಸಾಕು ನಿಮ್ಮನ್ನ ರಾಜಕೀಯದಲ್ಲಿ ಮಟ್ಟ ಹಾಕಕ್ಕೆ. ವೇಟ್ ಫಾರ್ ದ ಹೆಡ್ಲೈನ್ಸ್. ಹಾ, ಬಾಯ್.
ಬಿಡೋ ಅದೆಲ್ಲ ಮಾಡ್ಬಿಡೋಣ, ತೊಂದರೆ ಅಲ್ಲ, ದೊಡ್ಡ ಇರಲ್ಲ. ಸರ್ ಬನ್ನಿ ಸರ್, ಕೂತ್ಕೊಳ್ರಿ. ಕೊಡಪ್ಪ ಇಲ್ಲಿ. ಏನ್ರಿ ಇದು? 20-30 ವರ್ಷದಿಂದ ಬಡವರೆಲ್ಲ ಅಲ್ಲಿ ವಾಸವಾಗಿದ್ದಾರೆ. ಏಕಾಏಕಿಯಾಗಿ ಬೇರೆಯವ್ರಿಗೆ ಈ ಜಾಗನ ಆರ್ಡರ್ ಮಾಡಿದರೆ ಅಲ್ಲಿರೋ ಬಡವರೆಲ್ಲ ಎಲ್ಲಿ ಹೋಗಬೇಕು? ಸರ್ ಸ್ವಲ್ಪ ನನ್ನ ಮಾತು ಕೇಳಿ ಸರ್. ಸರ್ ಆ ಜಾಗದಲ್ಲಿರೋರು ತುಂಬ ಜನ ಬಂದರು, ನಮಗೆ ಜಾಗ ಸಾಕಾಗ್ತಾ ಇಲ್ಲ, ಬೇರೆ ಜಾಗ ಕೊಡಿ ಅಂತ ಕೇಳ್ಕೊಂಡ್ರು ಸರ್. ಅದಕ್ಕೆ ನಾನು ವಿಶಾಲವಾಗಿರೋ ಒಂದು ಜಾಗ ಇದೆ, ಅದನ್ನು ತೋರಿಸ್ಬಿಟ್ಟು ಗೌರ್ಮೆಂಟಿಗೆ ಶಿಫಾರಸ್ ಮಾಡಿಬಿಟ್ಟು ಮಂತ್ರಿಗಳು ಒಪ್ಕೊಂಡ್ರೆ ಆ ಜಾಗನ ಸ್ಯಾಂಕ್ಷನ್ ಮಾಡಿಬಿಡ್ತೀನಿ ಸರ್. ಏನ್ರಿ ಮಂತ್ರಿಗಳು ಹೇಳ್ದಾಗ ಕೇಳೋದಾದ್ರೆ IAS ಆಫೀಸರ್ ಆಗಿ ನಿಮ್ದೇನ್ರಿ ಕೆಲಸ? ನೋಡಿ, ಇನ್ನು 24 ಗಂಟೆ ಒಳಗೆ ಬಡೂರ ಜಾಗ ಬಡೂರು ತಲುಪಲಿಲ್ಲ ಅಂದ್ರೆ ನಾನು ಮನುಷ್ಯನಾಗೇ ಇರಲ್ಲ. ಮುಂದೆ ಏನಾಗುತ್ತಾ ನನಗೆ ಗೊತ್ತಿಲ್ಲ. ಸರ್ ಅದು ಅಯ್ಯೋ ಏನಪ್ಪ ಮಾಡೋದು? ಈ ಕಡೆನೂ ಒತ್ತಡ, ಆ ಕಡೆನೂ ಒತ್ತಡ. ಯಾಕಾದ್ರೂ ಈ ಆಫೀಸರ್ ಕೆಲಸ ಮಾಡಬೇಕು? ಏನಪ್ಪ ಮಾಡೋದು? ಏನೋ ನನ್ನ ಮಕ್ಕಳ, ನನ್ನ ಬಗ್ಗೆ ಅವನ ಹತ್ರ ಹೋಗಿ ಮೀಟಿಂಗ್ ಇಡ್ತೀರಾ? ಮಾಡ್ತೀನಿ ನಿಮಗೆ. ಹಾಯ್ ಪುಟಿ. ಹಾಯ್ ಡ್ಯಾಡಿ, ನಾನು ಬಂದ್ಬಿಟ್ಟೆ. ಆರಾಮಾಗಿ ಬಂದ? ಹೋಗಿ ಡ್ಯಾಡಿ, ನೀವು ನನ್ನ ಪಿಕಪ್ ಮಾಡಕ್ಕೆ ಬರಲಿಲ್ಲ. ಏನಮ್ಮ ಮಾಡಲಿ, ಎಲೆಕ್ಷನ್ ಟೈಮ್ ಓಡಾಟ, ನಿನ್ನ ರಿಸೀವ್ ಮಾಡೋಕ್ಕಾಗಲಿಲ್ಲ ಏರ್ಪೋರ್ಟಲ್ಲಿ. ನಿಮ್ಗೆ ಯಾವಾಗ್ಲೂ ಎಲೆಕ್ಷನ್ ರಾಜಕೀಯದೇ ಚಿಂತೆ. ಹೋಗಿ ಚಿಕ್ಕಪ್ಪ, ನೀವು ಪಿಕಪ್ ಮಾಡಲಿಲ್ಲ. ನೋಡ್ಪುಟಿ, ಅಣ್ಣನ ರಾಜಕೀಯದಲ್ಲಿ ನಾನು ತುಂಬಾ ಬಿಸಿ ಆಗ್ಬಿಟ್ಟಿದ್ದೀನಿ, ಸರಿನಾ? ಹೇಗೋ ಎಕ್ಸಾಮ್ ಅಂತೂ ಮುಗೀತು, ಅದಕ್ಕೆ ವೆರಿ ಗುಡ್. ಆರಾಮಾಗಿದ್ದೀಯಲ್ಲ? ಹೋಗಿ ಫ್ರೆಶ್ ಅಪ್ ಆಗೋದು, ಆಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ, ಆಯ್ತಾ? ಬರ್ತೀನಿ ಚಿಕ್ಕಪ್ಪ. ನೋಡ ಹೇಗಿದ್ದಾಳೆ ನನ್ನ ಮಗಳು, ಎಲ್ಲದರಲ್ಲೂ ಡಿಸ್ಟಿಂಕ್ಷನ್. ಏನಾದರೂ ಮಾಡಿ ಅವಳನ್ನ ಒಳ್ಳೆ ಮನೆಗೆ ಸೊಸೆ ಮಾಡಿಬಿಟ್ರೆ ಅಲ್ಲಿಗೆ ನನ್ನ ರಾಜಕೀಯಕ್ಕೆ ಇನ್ನೂ ಹೆಚ್ಚು ಟೈಮ್ ಕೊಡ್ಬೋದು. ಏನಂತೀಯ ಅಣ್ಣ? ಅದೇನೋ ನಿಜಾನೇ ಅಣ್ಣ. ನಮ್ಮ ರೂಪನ್ ಮದುವೆ ಮಾಡ್ಕೊಳ್ಳೋ ಗಂಡು ಈಗೆಲ್ಲಿದೆ ಅಣ್ಣ? ಆಫೀಸರ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡಬೇಕು. ನನ್ನ ವ್ಯವಹಾರ ಏನಿದೆಯೋ ನಾನು ಮಾಡೇ ಮಾಡ್ತೀನಿ, ನನ್ನ ದಂಧೆ ನಾನು ನಡೆಸ್ತೀನಿ. ಏನು ಮಾಡ್ಕೊಂತೀಯೋ ಮಾಡ್ಕೊ. ಏಯ್ ನೋಡ್ರ, ಎಂತೆಂಥ ಅಧಿಕಾರಿಗಳು ಇಟ್ಕೊಂಡು ನೀವು ಕಳದಂದೆ ಮಾಡಿರ್ಬೋದು, ಇನ್ಮೇಲೆ ನಡೆಯಕ್ಕೆ ಬಿಡಲ್ಲ. ಒಂದು ವೇಳೆ ನಡೆದ್ರು ನಿಮ್ಮ ಹೆಣಗಳು ಆಚೆ ಹೋಗ್ಬಿಡಲ್ಲ. ಹುಷಾರ್. ಹಾಯ್ ರೂಪಾ, ಹೌ ಆರ್ ಯು? ಫೈನ್. ಎಲ್ಲಿದ್ಯಾ? ಮನೇಲಿ. ಅಮೆರಿಕಾನಾ ಇಂಡಿಯಾನಾ? ಇಂಡಿಯಾ. ಯಾವಾಗ ಬಂದೆ? ನಿನ್ನೆ ಅಷ್ಟೇ ಬಂದೆ. ಎಕ್ಸಾಮ್ ಹೇಗೆ ಮಾಡಿದೆ? ಚೆನ್ನಾಗಿ ಮಾಡಿದೆ. ನೀವು ಬಿಡಿ, ಯಾವಾಗಲೂ ಫ್ರೀ ಇರಲ್ಲ. ನಿಮ್ಗೆ ಯಾವಾಗಲೂ IAS ಚಿಂತೆ. ಹೇಯ್, ಮತ್ತಿನ್ನೇನು, ನಾನು ಫೋನ್ ಮಾಡೋವರೆಗೂ ಫೋನೇ ಮಾಡಲ್ಲ ನೀನು. ಹೇಯ್ ಕಮಾನ್ಯ, ನೋ 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 ನೋ.
ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ, ನನಗೆ ಹೇಳಲ್ವಾ? ಹೇಳೋ, ಅದೇನು ಸರ್ಪ್ರೈಸ್ ಅಂತ ನನಗೂ ಹೇಳಿದ್ರೆ ಖುಷಿ ಆಗುತ್ತಪ್ಪ. ಹೇಳು ಚಿನ್ನ. ಮತ್ತೆ ನನ್ನ ನೋಡೋದು ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಇದ್ದಂಗೆ ತಾನೆ? ಥೂ ದಡ್ಡ, ನಿನಗಷ್ಟು ಗೊತ್ತಾಗಲ್ವೇನೋ? ಹಾ, ನಾನು ಗೆಸ್ ಮಾಡಿದ್ದೆ, ಆದ್ರೆ ಅದು ಏನಾದ್ರೆ ಗೀದ್ರೆ ಅಂತ್ಯ, ಅದೆಲ್ಲ ಆಗಲ್ಲ. ಅಮೇರಿಕದಲ್ಲಿದ್ದು ತುಂಬಾ ಬೇಜಾರಾಗಿದೆ ಕಣೋ. ನಿನ್ನ ನೋಡ್ದೆ ನಂಗೆ ತುಂಬಾ ಫೀಲ್ ಆಗ್ತಿದೆ. ನಿನ್ನ ಈಗಲೇ ನೋಡ್ಬೇಕು ಅನ್ನಿಸ್ತಿದೆ ಕಣೋ. ಹಾ, ನನಗೂ ಸಾಕಾಗೋಗಿದೆ ಈ ಫೇಸ್ಬುಕ್ಕು ವಾಟ್ಸಪ್ಪು ನೋಡಿ ನೋಡಿ. ನನಗೂ ನೀನು ನೋಡಬೇಕು ಅನ್ನಿಸ್ತಾ ಇದೆ ರೂಪಾ. ಯಾವಾಗ ಮೀಟ್ ಮಾಡೋಣ ಹೇಳು, ಬಂದ್ಬಿಡ್ತೀನಿ. ಏನೋ ಅದೇನೇ ಹೇಳಬೇಕು ಅಂತ ಬಂದು ಸುಮ್ಮನೆ ಇದ್ದೀಯಲ್ಲ? ಏನಿಲ್ಲಣ್ಣ, ಸುಮ್ಮನೆ ಹಂಗೆ ಬಂದೆ. ಹೇಳೋ. ಏನಿಲ್ಲಣ್ಣ, ಈ ಸಾರಿ ನಾವು ನಿಮ್ಮನ್ನ CM ಮಾಡ್ಬೇಕಂತ ಪ್ಲಾನ್ ಮಾಡಿಬಿಟ್ಟಿದ್ವಿ. ಪ್ಲ್ಯಾನಾ? ಹೂನಣ್ಣ. ನಾನು CM ಆಗೋದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಏನಣ್ಣ, ನಿಮ್ಮ ಮಗಳು ರೂಪಾ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದಿರಾ? ಏನಪ್ಪ ನೀವು, ಎಲೆಕ್ಷನ್ ಹತ್ರ ಇಟ್ಕೊಂಡು ಮಗಳು ಮದುವೆ ಬಗ್ಗೆ ಯೋಚನೆ ಮಾಡಲ ನಾನು? ಈ ಸಲ ಎಲೆಕ್ಷನ್ ಆಗಲಿ, ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ
ನನ್ನ ಮಗಳ ಮದುವೆನ ಪ್ಯಾಲೇಸ್ ಗ್ರೌಂಡಲ್ಲಿ ಧಾಮ್ ಧೂಮ್ ಅಂತ ಮಾಡ್ತೀನಿ. ಅಣ್ಣ ಇದೇನೇ ಇರಲಿ, ಆ ಗದ್ದಿಗೌಡ್ರ ಜೊತೆ ನಾ ಕೈ ಜೋಡಿಸ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ಬಿಡುತ್ತೆ. ಏನಂದೆ? ನನಗೆ ಮೊದಲೇ ವೈರಿ ಆ ಗದ್ದಿಗೌಡ. ಅವನ ಜೊತೆ ನಾನು ಕೈ ಜೋಡಿಸೋದು ಅಂದ್ರೇನು? ಅದೆಲ್ಲ ಏನು ಬೇಡಪ್ಪ. ನಾನು CM ಆಗೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಎಲ್ಲ MLAಗಳನ್ನ ಕರ್ಸ್ಕೊತಾ ಇದ್ದೀನಿ. ಹಂಗಲ್ಲಣ್ಣ, ನಿಮ್ಮ ಮಗಳು ರೂಪನ ಗದ್ದಿಗೌಡ್ರ ಮೊಮ್ಮಗ ಅಭಿಷೇಕನ್ ಕೊಟ್ರೆ ಹೇಗಿರುತ್ತೆ? ಅವನು ರಾಜಕೀಯಕ್ಕೆ ಬರೋ ಸೂಚನೆ ಇದೆಯಣ್ಣ. ಏನೋ ಗೌಡ್ರ ಮೊಮ್ಮಗನ? ಹೂನಣ್ಣ. ಅಭಿಷೇಕ? ಅವನು ರಾಜಕೀಯಕ್ಕೆ ಬರ್ತಾ ಇದ್ದಾನ? ಹೂನಣ್ಣ. ಅವ್ರ ಸಂಬಂಧ ಬೆಳೆಸಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕಾದ ವಿಚಾರನೇ. ನನ್ನ ಮಗಳು ಮದುವೆ ಅಭಿಷೇಕ್ ಜೊತೆ ಆಗ್ಬಿಟ್ರೆ, ಅವತ್ತು ಉಪೇಂದ್ರ ರೆಡ್ಡಿ ಇದೇ ಮಾತು ಹೇಳಿದ್ದ. ನೋಡೋಣ, ಸ್ವಲ್ಪ ಆಲೋಚನೆ ಮಾಡು. ಇದು ಸರಿಯಾದ ಸಮಯ. ನೀನು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನಾನೇನು ಮಾಡೋಕ್ಕೂ ಸಿದ್ಧ. ನೋಡೋಣ, ಆ ಗದ್ದಿಗೌಡರ ಮೊಮ್ಮಗನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೋಡೋಣ, ಅವನು ಚೆನ್ನಾಗಿ ಓದಿದ್ದಾನೆ. ನಮ್ಮ ರೂಪನ ಅವನಿಗೆ ಯಾಕೆ ಕೊಟ್ಟು ಮದುವೆ ಮಾಡಬಾರ್ದು? ಗೌಡ್ರು ನನ್ನ ಟೆಸ್ಟ್ಗೇನು ಬೆಳೆಯುತ್ತೆ. ನೀನು CM ಆಗ್ಬೋದು. ಸ್ವಲ್ಪ ಯೋಚನೆ ಮಾಡೋಣ. ಕರೆಕ್ಟಾಗಿ ಹೇಳಿದೆ ಕಣಯ್ಯ ನೀನು. ಈಗ ನನ್ನ ಮಗಳ ರೂಪನ್ನ ಅಭಿಷೇಕಿಗೆ ಜೊತೆ ಮಾಡಿಬಿಟ್ರೆ, ಆ ಗದ್ದಿಗೌಡ್ರ ಜೊತೆ ಕೈ ಜೋಡಿಸ್ತೆ ಅಂದಿರ ನಾನು 5 ವರ್ಷ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೋದು. ಒಳ್ಳೆ ಐಡಿಯಾ. ಏನೇ ಇದು, ಈ ಗಾಡಿ ಇವಾಗ್ಲೇ ಕೈ ಕೊಡ್ಬೇಕಾ? ನಾನು ಕೇಳ್ತಾ ಇದ್ದೀನಿ, ಹೇಳ್ಬೇಕು ಅಷ್ಟೇ. ಇಲ್ಲಿ ಗಲಾಟೆ ಯಾಕೋ ಇಲ್ಲಿ ಗಲಾಟೆ ಮಾಡ್ತಾ ಇದ್ಯಾ? ತೂಕೊಂಡ್ರೆ जा यहाँ से। देखो मैं भी मुसलमान लड़का हूँ। एक लड़के का ऊपर हाथ उठाने शर्म नहीं आता तुझे? चला जाए यहाँ से, नहीं तो लात खाओगे तुम। ಗಲಾಟೆ 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 ಸಾಯ್ತವ್ರು. ಏನು ನಿಮ್ ಗಲಾಟೆ? ಬಿಡೋ, ಬಿಡ್ರೋ ಬಿಡ್ರಲ್ಲ. ನಡಿಯೋ ನೀವು, ನಡಿಯೋ, ನಡಿ ನಡಿಯೋ. ಹೇಳ್ತಾ ಇಲ್ವಾ ಅಲ್ಲಿ? ನಡಿಯೋ. ಏನೋ ನಿಮ್ ಗಲಾಟೆ? ಗೊತ್ತಾಗಲ್ವ? ನಡಿ. ನಡಿಯೋ ನಡಿಯೋ. ನೀವು ಏನ್ರಿ ಕಚ್ಚಾಡೋದ್ರಿಂದ ಏನ್ರಿ ಲಾಭ ನಿಮ್ಗಳಿಗೆ? ನಂದು ಆ ಧರ್ಮ ಈ ಧರ್ಮ ಅಂತ ಕಚ್ಚಾಡ್ತಾನೆ ಇರ್ತಿರಲ್ಲ ಯಾವಾಗ್ಲೂ. ದೇಶ ಕಾಯೋ ಸೈನಿಕರಿಗೆ ಯಾವ್ದ್ರಿ ಧರ್ಮ? ನಾವೆಲ್ಲ ಭಾರತೀಯರು. ನಮ್ಮ ದೇಶ ಭಾರತ ಅಂತೇಳಿ ಅವರು ರಾತ್ರಿ ಹಗಲು ಚಳಿ ಮಳೆ ಲೆಕ್ಕಿಸದೆ ನಮ್ಮನ್ನೆಲ್ಲ ಕಾಯ್ತಾ ಇದ್ರೆ ನೀವು ರೋಡಲ್ಲಿ ಕಚ್ಚಾಡ್ತಾ ಇದ್ದೀರಾ? ಯಾರ್ರಿ ಇಂದು? ನೀವಾ ಕೊಂಡ್ರೆ ಮುಸಲ್ಮಾನ್? ಯಾತು ನೋಡಿ ಈ ಮಗುನ್ ನೋಡಿ. ಈ ಮಗುಗೆ ಯಾವ ಜಾತಿ ಅಂತ ಗೊತ್ತು? ಹಿಂದೂ ಅಂದ್ರೂ ನಗುತ್ತೆ, ಮುಸ್ಲಿಂ ಅಂದ್ರೂ ನಗುತ್ತೆ. ಮಕ್ಕಳಿಗಿಲ್ಲದ ಜಾತಿ ನಮ್ಗೆ ಯಾಕ್ರಿ ಜಾತಿ? ನೋಡಿ, ನೀವಿಬ್ರು ಯಾರು ಕಿತ್ತಾಡಬಾರ್ದು. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು. ನೋಡಿ, ನಾವು ಮನುಷ್ಯರಾಗಿ ಹುಟ್ಟಿದ್ವಿ, ಮನುಷ್ಯತ್ವದಿಂದ ಸಾಯ್ಬೇಕು. ಯಾಕ್ರಿ ಜಾತಿ ಜಾತಿ ಅಂತ ಕಿತ್ತಾಡ್ ಸಾಯ್ತೀರಾ? ದೇಶಕ್ಕಾಗಿ ಹೋರಾಡ್ ಸಾಯ್ರಿ. ನೋಡಿ, ಜಗಳ ಆಡೋದ್ರಿಂದ ಏನ್ ಲಾಭ ಇದೆ? ಅರ್ಥ ಮಾಡ್ಕೊಳ್ಳಿ. ನಡ್ರಿ ನೀವೆಲ್ಲ ಮನೆಗೆ. ಜಗಳ ಆಡೋದ್ರಿಂದ ಯಾವ ದೇಶನೂ ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಡ್ರಿ. ಯಾರೇ ಸಮಜ್ಗೆ ಚಲ್ 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 ರೇ ಚಲ್. ದೇಶದ ಬಗ್ಗೆ ಒಬ್ಬರಿಗೂ ಕಾಳಜಿ ಇಲ್ಲ, ಇಡಿಯಟ್ಸ್. ನಿನ್ನ ಆಮೇಲೆ ನೋಡ್ಕೊಂಡ್ ತಿನ್ಕೊಳೋ. ಹಲೋ, ನಾನೇ ಕುಪೇಂದರ್ ರೆಡ್ಡಿ. ಏನಪ್ಪ ಕುಪೇಂದ್ರ ರೆಡ್ಡಿ? ಗೌಡ್ರೆ, ನಿಮ್ಮ ಮೊಮ್ಮಗ
ಇಂಡಿಯಾಗೆ ಯಾವಾಗ ಬರ್ತಾನೆ? ಮುಂದಿನ ಬರ್ತಾನಪ್ಪ. ನೀವು ಮದುವೆ ಫಿಕ್ಸ್ ಮಾಡ್ಬಿಡಿ ಗೌಡ್ರೆ. ಆಯ್ತಪ್ಪ, ಹೇಳ್ತೀನಿ ನಿನಗೆ. ಓಕೆ. ಗೌಡ್ರೆ, ಈಗ ನೀವು ದೊಡ್ಡ ಮನಸ್ಸು ಮಾಡಿ, ನಾನು ಮುಖ್ಯಮಂತ್ರಿ ಆದರೆ ನೀವೇನು ಕೇಳ್ತೀರಿ ಹೇಳಿ, ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಅಲ್ವಾ? ನಿಮ್ಮ ಮನೆಗೆ, ನಿಮ್ಮ ಕುಟುಂಬದವ್ರಿಗೆ ಏನೇನು ಅನುಕೂಲ ಬೇಕು ಹೇಳಿ, ಎಲ್ಲ ಮಾಡ್ಕೊಡ್ತೀನಿ. ಎಲ್ಲ ಕಾಂಟ್ರಾಕ್ಟನ್ನು ಕೊಡಿಸ್ತೀನಿ. ನಿಮ್ಮ ಬೆಂಬಲ ಬೇಕು, ದಯವಿಟ್ಟು ಮಾತು ಕೊಡಿ. CM ಮಾಡೋದು ನನ್ನ ಜವಾಬ್ದಾರಿ. ಶ್ರೀ ಶಿವಸ್ವಾಮಿ ಅವರೇ, ಈಗಿರೋ ಮುಖ್ಯಮಂತ್ರಿಗಿಂತ ನಮ್ಮ ರಾಜೇಂದ್ರ ರೆಡ್ಡಿ ಅವರು ಎಷ್ಟೋ ವಾಸಿ ಅಲ್ವಾ? ನೀವ್ ಹೇಳ್ತಿರೋದೆಲ್ಲ ಸರಿ. ಈಗಿರೋ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಲ್ಲ. ರಾಜೇಂದ್ರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲ, ಬಿಡಿ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ತಾನೆ? ಹೂನಣ್ಣ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಬನ್ನಿ ಕೂತ್ಕೊಳ್ಳಿ. ಏನಣ್ಣ, ವಿಷ್ಣುವರ್ಧನ್ ಎಷ್ಟು ಎಗರಾಡ್ತಾನೆ, ಅವನು ಏನೇ ಎಗರಾಡ್ಲಿ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರೋದು. ಏನಂತೀರಣ್ಣ? ಆ ವಿಷ್ಣುವರ್ಧನ ಎಷ್ಟು ಎಗರಾಡ್ತಾನೆ, ಎಗರಾಡ್ಲಿ ಬಿಡು. ಅವನಿರೋದೇ ಎಗರಾಡೋದಕ್ಕೆ. ಈ ಸಲ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು. ಏನಂತೀರಾ? ಹೌದೌದು, ಆಗ್ಬೇಕು. ಆಯ್ತು, ಬರ್ತೀವಿ. ನಮಸ್ಕಾರ, ಬರ್ತೀವಣ್ಣ. ನೋಡ್ರೆ, ನೋಡಿದ್ರ ಈ ಪಕ್ಷೇತರ ಕತೆ. ರಾಜೇಂದ್ರ ರೆಡ್ಡಿ ಅವರೇ, ಸ್ಟೇಟಲ್ಲಿ ನೀವು ಆಡಳಿತ ಮಾಡ್ಕೊಳ್ಳಿ, ಸೆಂಟ್ರಲ್ ನಾನು ನೋಡ್ಕೋತೀನಿ. ಗೌಡ್ರೆ, ನೀವೇನು ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ. ಈ ಸಲ ಅಂತೂ ನಾನು ಮುಖ್ಯಮಂತ್ರಿ ಆಗಲೇಬೇಕು. ನೀನು ಮುಖ್ಯಮಂತ್ರಿ ಆಗ್ತೀಯಪ್ಪ, ಆದ್ರೆ ನಮ್ಮವ್ರ ಗತಿ ಏನು? ಗೌಡ್ರೆ, ನಾನು ಮುಖ್ಯಮಂತ್ರಿ ಆದರೆ ಮಂತ್ರಿಮಂಡಲದಲ್ಲಿ 60%, 60 ಭಾಗ ನಿಮ್ದು. ಇಲ್ಲಾಂದ್ರೆ ನೀವೇನು ಹೇಳ್ತೀರಾ ಅದು ಆಗಲಿ. ಸರಿ, ನಾ ಮಾತಾಡಿದ ವಿಷಯ ಎಲ್ಲೂ ಆಚೆ ಬರಬಾರ್ದು. ಬೇಕಾದ್ರೆ ಗದ್ದಿಗೌಡ್ರು ಮೊಮ್ಮಗನ ವಿಷಯ ಮಾತಾಡಕ್ ಬಂದಿದ್ರು ಅಂತ ಹೇಳು. ಗೌಡ್ರೆ, ಊಟ ಮಾಡ್ಕೊಂಡು ಹೋಗ್ಬೋದಾಯ್ತು. ಅದಕ್ಕಿನ್ನೂ ಸಮಯ ಇದೆ, ನಿಶ್ಚಿತಾರ್ಥ ಇಟ್ಕೊಡಿ, ಊಟಕ್ಕೆ ಬರ್ತೀನಿ. ಹಾಯ್ ಪುಟಿ. ಇವತ್ ನನ್ ರಿಸಲ್ಟ್ ಬಂದಿದೆ. ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ, ಗೊತ್ತಾ? ಯಾರು ನೀನು? ನನ್ನ ಮಗಳು. ಎಕ್ಸಾಮ್ ಅಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಅಲ್ಲ, ಎಲ್ಲದರಲ್ಲೂ ಡಿಸ್ಟಿಂಕ್ಷನ್. ಹೋಗು, ನಿಮ್ ಫ್ರೆಂಡ್ಸ್ಗೆಲ್ಲ ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡು. ಅಶೋಕದಲ್ಲಿ ಮಾಡ್ತೀಯಾ? ಹಾ ಡ್ಯಾಡಿ. ಥ್ಯಾಂಕ್ ಯು. ಓಕೆ ಓಕೆ ಡ್ಯಾಡಿ, ಬರ್ತೀನಿ. ನನ್ನ ಮಗಳದ್ದು ರಿಸಲ್ಟ್ ಬಂತಪ್ಪ. ಅಮೇರಿಕಾದಲ್ಲಿ ಇದ್ಲಲ್ಲ. ಓ, ಡಿಸ್ಟಿಂಕ್ಷನ್ನು. ಏನು ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದ್ದಾವೆ. ಹಲೋ, ಹೌದು ಸರ್? ಓಕೆ ಸರ್. ಪಾರ್ಟಿ ಮೀಟಿಂಗ್ ಟೈಮ್ ಆಯಿತು, ಬನ್ರಪ್ಪ, ಬನ್ನಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡದಂತೆ ನಾನು ಈ ಸಭೆ ಕರೆದಿದ್ದೀನಿ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ನೀವು ನಿರ್ಣಯ ತಗೊಳ್ಳಿ. ಆನಂದ್ ಅವರೇ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮಗೆ ಒಳ್ಳೆ ಹೆಸರಿದೆ, ನೀವು ಯಾಕೆ ನನ್ನನ್ನು ಸಪೋರ್ಟ್ ಮಾಡಬಾರ್ದು? ನೋಡಿ, ನೀವು ಹೇಳಿದ ನಿಜ. ನಮ್ಮ ಕ್ಷೇತ್ರದ ಜನತೆ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೀನಿ. ರೀ ಶಿವಸ್ವಾಮಿ ಅವರೇ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೇನು ಕೆಲಸಗಳಾಗಬೇಕೋ ಅದೆಲ್ಲ ಮಾಡಿಸೋಣ. ನೀವ್ಯಾಕೆ ನಂಗೆ ಸಪೋರ್ಟ್ ಮಾಡಬಾರ್ದು? ನೋಡಿ, ರಾಜೇಂದ್ರ ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರೆ ನಮ್ಗೆಲ್ಲ ಒಳ್ಳೇದಲ್ವಾ? ನೋಡಿ, ನೀವೆಲ್ಲ ಏನ್ ತೀರ್ಮಾನ ತಗೋತೀರೋ ಅದೇ ನನ್ನ ತೀರ್ಮಾನ. ರೀ ವಿಷ್ಣುವರ್ಧನ್ ಅವರೇ, ನಿಮ್ಮ ಕಡೆ ಯಾರಿದ್ದಾರೆ ಅಂತ ನನ್ನ ಮೇಲೆ ಈ ಥರ ಅಪಪ್ರಚಾರ ಮಾಡ್ತೀರಾ ನೀವು? ನೋಡಿ, ನಮ್ಮ ಕ್ಷೇತ್ರ ಜನರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ನೀವೇ ಆಗ್ಬೇಕು ಅಂತ ಹೇಳಿ. ಅಣ್ಣ, ಶಾಸಕರಿಗೆ ಅದೇನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ನೀವು ಈ ರಾಜ್ಯದ CM ಅಷ್ಟೇ. ರಾಜೇಂದ್ರ ರೆಡ್ಡಿ ಅವರಿಗೆ ಸಂತೋಷ. ನಿಲ್ಸಿ. ಕುಪಾಲ್ ರೆಡ್ಡಿ ಅವರೇ, ನೀವು ಈ ರಾಜ್ಯದಲ್ಲಿ ಏನೇನು ಮಾಡ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದ್ ಹೇಗೆ ನೀವು ಇಲ್ಲಿ CM ಆಗ್ತೀರೋ ನಾನು ನೋಡ್ತೀನಿ. ರೀ 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 ವಿಷ್ಣು, ಹೋಗ್ರಿ.
ಸರಿ ಸರ್. ಓಕೆ ಸರ್, ಆಯಿತು ಸರ್. ಥ್ಯಾಂಕ್ ಯು ಸರ್. ಡಿಯರ್ ಆಫೀಸರ್ಸ್, ಇವತ್ತು ಅರ್ಜೆಂಟಾಗಿ ನಿಮ್ಮೆಲ್ಲರನ್ನು ಮೀಟಿಂಗ್ ಕರೆದಿರೋ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ತುಂಬ ಹೆಚ್ಚಾಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವೆಲ್ಲ ಚಾಲೆಂಜ್ ತಗೋಬೇಕು. ಇದನ್ನು ನಾನೊಬ್ಬನಿಂದ ಅಲ್ಲ, ನಾವು ನೀವು ಎಲ್ಲ ಸೇರಿ ಕಂಟ್ರೋಲ್ ಮಾಡಬೇಕಾಗಿದೆ. ನಾವೆಲ್ಲ ಅಲರ್ಟ್ ಆಗಬೇಕಾಗಿದೆ. ಸರ್, ಆ ಫೈಲ್ ಕೊಡಮ್ಮ. Officers, I want immediately Kadak officer. Anybody can do this job? Please tell me. ಹೇಳ್ತೀರಾ? ಯಾರಾದ್ರೂ ಮಾಡ್ತೀರಾ? ಹೇಳಿ. Anybody is there? ಸರಿ, ಕೆಲಸನ ನಾನು ಮಾಡ್ತೀನಿ. ಕರ್ನಾಟಕದ ಒಬ್ಬ ಕನ್ನಡಿಗನಿಗೆ ತೊಂದರೆ ಆದ್ರೂ ನಾನು ತಲೆ ಹೊಡೆಯೋದಕ್ಕೂ ಸಿದ್ಧ ಸರ್. Good. Well done, my boy. Go ahead. Sir? Yes, sir. ನಾನು ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಆಫೀಸರ್ಸ್, ಮಿನಿಸ್ಟ್ರಿಂದ ಫೋನ್ ಬಂದಿದೆ. ನಾನು ಅವ್ರು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಗುಡ್ ಲಕ್ ಎವ್ರಿಬಡಿ. ಥ್ಯಾಂಕ್ಸ್ ಫಾರ್ ಯುವರ್ ಕೋಪರೇಷನ್. ಹಲೋ. ಹಲೋ ಅಣ್ಣ, ಟಿವಿ ನೋಡ್ತಾ ಇದ್ದೀರಣ್ಣ? ಹಾ, ನೋಡ್ತಾ ಇದ್ದೀನಲ್ಲಪ್ಪ. ಸರ್, ನಾಳೆ ನೀವು ಪ್ರಮಾಣ ವಚನ ಸ್ವೀಕರಿಸಕ್ಕೆ ಹೋಗ್ತಿದ್ದೀರಲ್ವಾ? ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ? ನಿಮ್ದೇ ಸುದ್ದಿ ಅಣ್ಣ. ಹಾ, ಎಲ್ಲ ಗೊತ್ತಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಅಂತೆ. ನೀವು ಮುಖ್ಯಮಂತ್ರಿ ಮರಿಬೇಡಣ್ಣ ನಮ್ಮನ್ನ. ನಮ್ಮ ಏರಿಯಾದಲ್ಲೆಲ್ಲ ಫುಲ್ ಪಟಾಕಿ ಎಲ್ಲ ಹೊಡಿತಾ ಇದಾರಣ್ಣ. ಅಣ್ಣ ದಯವಿಟ್ಟು ಮರಿಬೇಡ್ರಿ ನಮ್ಮನ್ನ. ನಾಳೆ ದಯವಿಟ್ಟು ನಮ್ಮನೆ ಊಟಕ್ಕೆ ಬನ್ರಣ್ಣ.
ಆಯ್ತಪ್ಪ, ಥ್ಯಾಂಕ್ ಯುಪ್ಪ. ಹಾಂ ಓಕೆ ಓಕೆ. ನಾನು ನಾಳಿದ ಪ್ಲ್ಯಾನು ಹೆಂಗೆ ವರ್ಕೌಟ್ ಆಗ್ತಾ ಇದೆ. ಹಾಂ ನಮಸ್ತೆ ಅಂಕಲ್. ಬಾ ಸಿರಾಜ್, ಕೂತ್ಕೋ. ನೀವೇ ಹೇಳಿ. ಅಂಕಲ್ ಅಂಕಲ್ ನಮ್ಮಿಬ್ರು ಮದುವೆ ವಿಷಯ ಮಾತಾಡಬೇಕಿತ್ತು. ಸಿರಾಜ್, ನೀನೇನೋ ಓಕೆ, ಆದ್ರೆ ಇವ್ರ ತಂದೆ ಈ ಅಂತರ್ಜಾತಿ ಮದುವೆಗೆ ಒಪ್ಕೊಂತಾರ? ಓಹ್, ಎಂಥ ಕೆಲಸ ಮಾಡ್ಕೊಂಡ್ರಿ. ಏನಮ್ಮ, ನಿಮ್ಮ ತಂದೆ ಈ ರಾಜ್ಯದ ಗಣ್ಯ ವ್ಯಕ್ತಿ, ನಿಮ್ಮ ಮದುವೆಗೆ ಒಪ್ಕೊಳ್ತಾರೆ ಅನ್ಕೊಂಡ್ರ? ಗದ್ದಿಗೌಡ್ರ ಮೊಮ್ಮಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ಮಾತುಕತೆ ಆಗಿದೆ ಅಂತೆ. ಆ ವಿಷಯ ನನಗೂ ಕೂಡ ಗೊತ್ತಾಗಿದೆ. ಅಂಕಲ್, ನಮ್ಮಿಬ್ರು ಮದುವೆ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಓಕೆ ಸಿರಾಜ್, ನನ್ನ ಪ್ರಯತ್ನನೂ ನಾನು ಮಾಡ್ತೀನಿ. ಬನ್ನಿ ನೋಡೋಣ. ಏನ್ ರಾಜಣ್ಣ, ಏನ್ ಇವ್ರ ಕತೆ? ಕೃಷ್ಣಪ್ಪ, ನೀವು ನಮ್ಮ ಪಾರ್ಟಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಆಮೇಲೆ ನಿಮ್ಗೇನು ಸಹಕಾರ ಬೇಕೋ ಸರ್ ಕಡೆಯಿಂದ ನಾನು ಎಲ್ಲ ಮಾಡಿಸ್ಕೊಡ್ತೀನಿ. ಬಾ ಹೋಗೋಣ. ನಡಿಯಪ್ಪ. माँ, हेलो बेटा। अभी मैं ड्यूटी में हूँ माँ, बाद में बात करता हूँ। हेलो हेलो हेलो। ಯಪ್ಪ ಮಗಂದು ಯಾವಾಗ್ಲೂ ಅರ್ಜೆಂಟೆ. ಓಕೆ, ಓಡ್ಬೇಡ ನಿಂತ್ಕೋ. ಹೋಗಿ ಸರ್, ಹೋಗಿ. ಇಂಥ ದೃಷ್ಟಿನ ಸಾಯಿಸ್ಬಿಟ್ಟು ನಿಮ್ಮ ಯೂನಿಫಾರ್ಮ್ ಏನಕ್ಕೆ ಸರ್ ಕೊಳೆ ಮಾಡ್ಕೊಂತ ಇದ್ರಾ? ನಮಗೆ ಇದೆಲ್ಲ ಮಾಮೂಲಾಗ್ಬಿಟ್ಟಿದೆ. ನನ್ನ ತಾಯಿ ಬಗ್ಗೆ ಕೆಟ್ಟದ ಮಾತಾಡಿದ್ಕೆ ಅವಾಗ್ಲೂ ಅಂಗಡಿದಿದ್ದೆ, ಆದ್ರೆ ಇವಾಗ ನಮ್ಮ ನಾಡನ್ನೇ ಹಾಳು ಮಾಡ್ತಾರೆ ಇಂಥ ದುಷ್ಟರನ್ನು ಮುಗಿಸಕ್ಕೋಸ್ಕರ ಹಂಗಿಡಿದಿದ್ದೀನಿ ಸರ್. ನೀವು ಹೋಗಿ ಹೇಳಿ, ಉಪೇಂದ್ರ ರೆಡ್ಡಿನ ಈ ಜೋಗಿನೇ ಕೊಂದ ಅಂತ ಹೇಳಿ ನನ್ನನ್ನು ಅರೆಸ್ಟ್ ಮಾಡಿ ಸರ್, ಪರವಾಗಿಲ್ಲ. ಆದ್ರೆ ಒಬ್ಬ ಮಹಾತ್ಮ ಹೇಳಿದ ಕಾರ್ಯ ನಾನು ಮಾಡಿ ಮುಗಿಸಿದ್ದೀನಿ. ನಾನು ನೆಪ ಮಾತ್ರ ಅಷ್ಟೇ. ಜೋಗಿ, ಜನಗಳ ಹಿತಕ್ಕೋಸ್ಕರ ನೀನು ಒಳ್ಳೆ ಕೆಲಸ ಮಾಡಿರ್ಬೋದು, ಆದ್ರೆ ಅದು ಕಾನೂನು ವಿರುದ್ಧ. ಅದಕ್ಕಾಗಿ ನಾನು ಏನು ಮಾಡೋಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ನೋಡಿ, ಈ ದೇವಸ್ಥಾನದ ಕಲ್ಲುಗಳೆಲ್ಲ ಹೇಗೆ ಹೊಡೆದೋಗಿದೆ ನೋಡಿ. ಈ ದೇವಸ್ಥಾನದೆಲ್ಲ ಅಲ್ಲಿ ಬಿರ್ಕೋಗಿದೆ, ಇಲ್ಲೆಲ್ಲ ಇಲ್ಲಿ ಬಿರ್ಕೋಗಿದೆ ಅಲ್ವಾ? ಇದಕ್ಕೆಲ್ಲ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸರಿ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಖಂಡಿತ ಮಾಡ್ಬೋದು ಸರ್. ನೀವು ಸಹಕಾರ ಕೊಟ್ರೆ ನಾವು ಖಂಡಿತವಾಗಿ ಮಾಡ್ತೀವಿ. ಖಂಡಿತವಾಗ್ಲೂ ನಮ್ಮ ಸಹಕಾರ ಆಯ್ತು ಸರ್, ಆಯ್ತು, ಸಂತೋಷ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಜ್ಯದಲ್ಲಿ ನಡೆಯುತ್ತಿರುವ
ಗೊಂಬಿ ಹಾಗೂ ಗಲಾಟೆಗಳ ಬಗ್ಗೆ ತಾವೇನು ಕ್ರಮ ಕೈಗೊಳ್ತಿದ್ದೀರಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನು ಕ್ರಮ ತಗೋಬೇಕೋ ಅದು ನಾನು ತಗೊತೀನಿ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಸಹಕಾರ ನಮಗಿರಲಿ. ಬನ್ನಿ ಸರ್, ಬನ್ನಿ. आओ बेटा. जीते रहो बेटा. ಏನ್ ಸಿರಾಜ್, ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಅಂತೀಯ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ಯಾ? माँ तेरा बेटा IAS ऑफिसर बहुत बिजी रहता हूँ माँ. ಏನೋಪ್ಪ, ತಂದೆನು ಮಗನು ಯಾವಾಗಲೂ ಬ್ಯುಸಿ ಇರ್ತೀರ. ಹಲೋ, ನಮಸ್ಕಾರ. ಎಸ್ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ರಾಜಣ್ಣವರೇ, ಹೈಕಮಾಂಡಿಂದ ಫೋನ್ ಬಂದಿದೆ. ನಾಳೆ ಒಳ್ಳೆ ಮುಹೂರ್ತ. ನಾಳೆ ಆ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ನಮ್ಮ ಗೌರ್ಮೆಂಟ್ಗೆ 5 ವರ್ಷ ಯಾವುದೇ ದೋಷ ಇಲ್ವಂತೆ. ಸೊ ನಾಳೆ 10:30 ಗಂಟೆಗೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋಣ. ಏನಂತೀರಾ? ಥ್ಯಾಂಕ್ ಯು. ಹಲೋ, ಆಯ್ತಣ್ಣ, ಬರ್ತೀನಣ್ಣ, ಬರ್ತೀನಿ. ಆಯ್ತು ಶಿವರಾಮೇಗೌಡ್ರೆ, ಆಯ್ತು ರಾಜಣ್ಣವ್ರೆ, ನಾಳೆ ಮೀಟ್ ಮಾಡೋಣ. ಶ್ರೀ ಶಿವಸ್ವಾಮಿ ಎಂಬ ಹೆಸರಿನವನಾದ ನಾನು ಶ್ರೀ ಶಿವಸ್ವಾಮಿ ಎಂಬ ಹೆಸರಿನವನಾದ ನಾನು ಗೃಹ ಮಂತ್ರಿ ಸ್ಥಾನವನ್ನು ಸ್ವೀಕರಿಸುತ್ತಿದ್ದೇನೆ ಮತ್ತು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುತ್ತೇನೆ. ಶ್ರೀ ರಾಜಣ್ಣ ಎಂಬ ಹೆಸರಿನವನಾದ ನಾನು ಈ ರಾಜ್ಯದ ಜನತೆಯ ಹಿತಕ್ಕಾಗಿ ಸಂವಿಧಾನಬದ್ಧವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸುತ್ತಿದ್ದೇನೆ. ರಾಜೇಂದ್ರ ರೆಡ್ಡಿ ಎಂಬ ಹೆಸರಿನವನಾದ ನಾನು ಶ್ರೀ ರಾಜೇಂದ್ರ ರೆಡ್ಡಿ ಎಂಬ ಹೆಸರಿನವನಾದ ನಾನು ಈ ರಾಜ್ಯದ ಜನತೆಯ ಹಿತಕ್ಕಾಗಿ ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸುತ್ತಿದ್ದೇನೆ ಮತ್ತು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುತ್ತೇನೆ. ನಿಲ್ಲಿ.
ಮಾನ್ಯ ರಾಜ್ಯಪಾಲರು ನನ್ನ ಮನವಿಯನ್ನು ದಯವಿಟ್ಟು ಗಮನಿಸಬೇಕು. ಈ ರಾಜ್ಯದಲ್ಲಿ ರಾಜೇಂದ್ರ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣಗಳು ದಾಖಲೆ ಸಮೇತ ನನ್ನಲ್ಲಿವೆ ಸರ್. ಈಗಾಗಲೇ ಮಾಧ್ಯಮಗಳಲ್ಲಿ ಈ ವಿಷಯ ಬಂದಿದೆ. ಹೀಗಿದ್ದು ಅವರಿಗೆ ಈ ರಾಜ್ಯಕ್ಕೆ ಜವಾಬ್ದಾರಿ ಸ್ಥಾನ ಕೊಟ್ರೆ ಜನತೆ ಗತಿ ಏನಾಗಬೇಕು ಸರ್? ಏ ವಿಷ್ಣುವರ್ಧನ್, ಏನ್ ಹೇಳ್ತಿದೀಯ ನೀನು? ಮಿಸ್ಟರ್ ರಾಜೇಂದ್ರ ರೆಡ್ಡಿ, ನಿನ್ನ ಹಗರಣಗಳೆಲ್ಲ ಬಯಲಾಯ್ತು ಸರ್. ಅವನ್ ಮಾತು ನಂಬೇಡಿ ಸರ್. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಸಮಾಧಾನ ಮಾಡ್ಕೊರಪ್ಪ, ಸಮಾಧಾನ ಮಾಡ್ಕೊ, ನಾನು ಇದ್ದೀನಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಕೇಳಿ ಬಯಸ್ಬಿಟ್ಟೆ. ಬಿಡಿ ಬಿಡಿ, ಆ ವಿಷಯ ಎಲ್ಲ ಯಾಕೆ ಈಗ? ದಯವಿಟ್ಟು ನನ್ನ ಮಗಳ ಜೀವನ ರೂಪಿಸ್ಬೇಕು. ಆಯ್ತು ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ವಿಷಯ ನನಗೆ ಬಿಡಿ, ನೀವ್ ಯಾಕೆ ಚಿಂತೆ ಮಾಡ್ತೀವಿ? ಸಮಾಧಾನ ಮಾಡ್ಕೊಳ್ಳಿ. ದೇವ್ರು ನನಗೆ ಸರಿಯಾಗಿ ಸಮಾಧಾನ ಮಾಡ್ಕೊಳ್ಳಿ ದೇವ್ರೆ. ಶಿಕ್ಷೆ ಕೊಟ್ಬಿಟ್ಟ. ಸರಿಯಾದ ಶಿಕ್ಷೆ. ಸಮಾಧಾನ ಮಾಡ್ಕೊ. ಸರ್ 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 ಡ್ಯಾಡಿ, ಒಂದ್ಸಲ ಮಾತಾಡಿ ಡ್ಯಾಡಿ, ಪ್ಲೀಸ್. ಡ್ಯಾಡಿ.